ನಮಸ್ಕಾರ. ಕೇಳೋದಕ್ಕೆ ಬಂದಿದ್ದೀನಿ ನಾನು ನಿಮ್ಮ ಸಮಾಚಾರ. ಜೀವನೇ ಹೋಗೋ ತರ ಸಮಸ್ಯೆಗಳನ್ನ ಇಟ್ಕೊಂಡು ಜೀವನ ಪೂರ್ತಿ ಟ್ರಾಫಿಕ್ ಅಲ್ಲಿ ಕಳಿತಾ ಇರೋ ಟ್ರಾಫಿಕ್ ಊರ್ನವ್ರೆ, ನಿಮ್ ಸಮಾಚಾರ ನನಗೆ ಹೇಳಿ. ಇಷ್ಟ ಆದ್ರೆ ನಾನು ಕೊಡೋ ಸಜೆಷನ್ ನೀವು ಕೇಳಿ. ಮಾತಾಡೋಣ, ಸಮಸ್ಯೆಗಳನ್ನ ಕೂಡ ವಿಚಾರಿಸೋಣ. ಎಲ್ಲಿ ಪ್ರಶ್ನೆ ಮಾಡ್ಬೇಕೋ ಅಲ್ಲಿ ಧ್ವನಿ ಎತ್ತಿ ಪ್ರಶ್ನೆ ಮಾಡೋಣ. ಇದೇ ಈ ಹೊತ್ತಿನ ಕರ್ನಾಟಕ ನ್ಯೂಸ್ ಪೀಟ್ ನ ವಿಶೇಷ. ಹೇಳ್ರಪ್ಪೋ ಹೇಳ್ರಿ, ನಾನು ಡೈನಾ ಕೂರ್ಗ್. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಸದ್ಯದ ಮಟ್ಟಿಗೆ ತೀವ್ರ ಚರ್ಚೆಗೆ, ಸಂಚಲನಕ್ಕೆ ಹಾಗೆ ಕೆಲವೊಂದಷ್ಟು ಪ್ರತಿಭಟನೆಗೆ ಕಾರಣವಾಗ್ತಾ ಇರೋದು ಮಹಿಳಾ ಮೀಸಲಾತಿಯ ವಿಚಾರ. ಹಾಗೆ ವಿಧಾನಸಭಾ ಲೋಕಸಭೆಗೆ ಸೇರಿದಂತೆ ರಾಜ್ಯಸಭೆಗೂ ಕೂಡ ಈಗ ನರೇಂದ್ರ ಮೋದಿ ಅವರು ಪತ್ರ ಬರೆದಿರೋದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಒಪ್ಪಿಕೊಳ್ಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ರು. ಈಗಾಗಲೇ ಇದಕ್ಕೆ ಕೆಲವೊಂದಷ್ಟು ಟೀಕೆ ಕೂಡ ಬಂದಿದ್ದಾಗಿದೆ. ವಿರೋಧ ಪಕ್ಷಗಳು ಇದಕ್ಕೆ ಸಹಿ ಹಾಕುವ ಕೆಲಸವನ್ನ ಮಾಡಲಿಲ್ಲ. ಹಾಗಾದ್ರೆ ಏನಿದು ಮಹಿಳಾ ಮೀಸಲಾತಿ ಅನ್ನೋದನ್ನ ನೋಡೋದಾದ್ರೆ, ದೇಶದ ಮಹಿಳೆಯರಿಗೆ 33% ಮೀಸಲಾತಿಯನ್ನ ರಾಜಕೀಯ ವಲಯದಲ್ಲಿ ಕೊಡಬೇಕು, ಇದರಿಂದ ಮಹಿಳಾ ಸಬಲೀಕರಣ ಆಗತ್ತೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಬಟ್ ಈ ವಿಚಾರ ಅಂದ್ರೆ ಈ ಮೀಸಲಾತಿಯ ವಿಚಾರ ಇದೇನು ಮೊದಲ ಬಾರಿಗೆ ನಡೆದಿರೋದಲ್ಲ. ಬ್ರಿಟಿಷ್ ಕಾಲದಲ್ಲಿ ಬೇಗಂ ಶಾ ನವಾಜ್ ಹಾಗೆ ಸರೋಜಿನಿ ನಾಯ್ಡು ಅವರು 1996ರಲ್ಲೇ ಬ್ರಿಟಿಷ್ ಪ್ರಧಾನಿಗೆ ಪತ್ರ ಬರೀತಾರೆ. ಮೊದಲ ಬಾರಿಗೆ ಮಹಿಳಾ ಮೀಸಲಾತಿ ಬಗ್ಗೆ ಧ್ವನಿ ಎತ್ತು ಮಾತನಾಡ್ತಾರೆ. ಅದಾದ ನಂತರದಲ್ಲಿ 1998ರಲ್ಲಿ ದೇವೇಗೌಡರ ಸರ್ಕಾರದಲ್ಲೂ ಕೂಡ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತನಾಡಿರೋದು ಮಾತ್ರವಲ್ಲದೆ ಆ ವರ್ಷದಲ್ಲಿ ಆ ಲೋಕಸಭೆಯು ಕೂಡ ವಿಸರ್ಜನೆ ಆಗಿಬಿಡುತ್ತೆ. ಅದಾದ ನಂತರದಲ್ಲಿ 1998ರಿಂದ 2003ರವರೆಗೂ 4 ಬಾರಿ ಬಿಜೆಪಿ ನೇತೃತ್ವದ NDA ಸರ್ಕಾರವು ಕೂಡ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಾಗಿ ಬಹಳಷ್ಟು ಚರ್ಚೆಯನ್ನು ಕೂಡ ಮಾಡುತ್ತೆ. 2008ರಲ್ಲಿ UPA ಸರ್ಕಾರವು ಕೂಡ ಬಹಳಷ್ಟು ಒಂದು ಬಾರಿ ಮಾತ್ರ ರಾಜ್ಯಸಭೆಯಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತ ಚರ್ಚೆಯನ್ನ ಮಾಡುತ್ತೆ. ಅದು ಕೂಡ ಸರಿಯಾದ ವರದಿ ಬರದೆ ಮಿಸ್ ಆಗುತ್ತೆ. ಬಟ್ ಈಗ ಮೂಡ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, 3 ಮಸೂದೆಗಳನ್ನ ಒಂದೇ ಬಾರಿ ಜಾರಿಗೆ ತಂದಿರೋದು ಮಾಡಿರುವಂತ ಮಿಸ್ಟೇಕ್. ಜೊತೆಗೆ ನರೇಂದ್ರ ಮೋದಿ ಅವರು ಬೇಕು ಅಂತಲೇ ರಾಜಕೀಯ ಲಾಭವನ್ನ ಪಡ್ಕೊಳ್ತಿದ್ದಾರೆ ಅನ್ನೋದು ವಿರೋಧ ಪಕ್ಷದ ನಾಯಕರ ಟೀಕೆ ಟಿಪ್ಪಣಿ. ಅದರ ಜೊತೆಗೆ ನಾವು ಮಹಿಳೆಯರಿಗೆ ಪ್ರೋತ್ಸಾಹವನ್ನ ಕೊಡ್ತೀವಿ, ಮೀಸಲಾತಿ ಇರ್ಲಿ, ಆದ್ರೆ ಕ್ಷೇತ್ರ ವಿಂಗಡಣೆಯನ್ನ ಮಾಡೋದು, ಮರು ವಿಂಗಡಣೆಯನ್ನ ಮಾಡೋದು, ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳ ನಿಯಮವನ್ನ ಅಥವಾ ಕಾನೂನನ್ನ ಜಾರಿ ಮಾಡೋದು ಬೇಡ ಅನ್ನೋದು. ಬಟ್ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲೋಕಸಭಾ ಕ್ಷೇತ್ರದಲ್ಲಿ 543 ಸ್ಥಾನಗಳಿದೆ. ಏನಾದ್ರೂ 33% ಅಷ್ಟು ಜಾಸ್ತಿ ಮಾಡಿದ್ರೆ ಅದು 50% ಜಾಸ್ತಿ ಆಗುತ್ತೆ. ಅಂದ್ರೆ 814 ಸೀಟ್ಗಳು ಜಾಸ್ತಿ ಆಗ್ತವೆ. ಆದ್ರೆ ನಿಜಕ್ಕೂ ಕೂಡ ಮಹಿಳಾ ಮೀಸಲಾತಿಯ ಬಗ್ಗೆ ಯಾಕೆ ಈ ರೀತಿಯಾದಂತಹ ಧೋರಣೆ ಅಥವಾ ಮಹಿಳೆಯರಿಗೆ ರಾಜಕೀಯವಾಗಿ ಪ್ರೋತ್ಸಾಹ ಕೊಡೋದಕ್ಕೆ ಏನು ಸಮಸ್ಯೆ ಅಂತ. ಇದರ ಜೊತೆಗೆ ಈ ಹಿಂದೆ ಕೂಡ ಕೇಂದ್ರ ಸರ್ಕಾರ ಹೇಳಿದ ರೀತಿಯಲ್ಲಿ ಜಾತಿ ಗಣತಿ ಆಗಬೇಕು ಅಂತ. ಆದ್ರೆ ಈ ಜಾತಿ ಗಣತಿ ಮುಗಿಯೋದಕ್ಕೆ 2027 ಆಗತ್ತೆ. ಅಲ್ಲಿವರೆಗೂ ಮೀಸಲಾತಿಯನ್ನ ತರೋದಕ್ಕೆ ಸಾಧ್ಯ ಇಲ್ವಲ್ಲ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಮುಗಿ ಬೀಳುವ ಕೆಲಸ ಮಾಡ್ತಿದ್ದಾರೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲಿ ಸೇರಿದಂತೆ ಬಹಳಷ್ಟು ಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ನಾವು ಕೂಡ ಮಾತನಾಡಿಸೋ ಪ್ರಯತ್ನ ಮಾಡೋಣ. ಈಗಾಗಲೇ ರಾಜಕೀಯದಲ್ಲಿ ಒಂದಷ್ಟು ಹಿನ್ನೆಲೆ ಇರುವಂತ ಹೆಣ್ಣು ಮಕ್ಕಳು ಮುನ್ನೆಲೆಗೆ ಬರ್ತಾರೆ. ಆದ್ರೆ ಯಾರಿಗೆ ಹಿನ್ನೆಲೆ ಇಲ್ಲ, ಅವರು ರಾಜಕೀಯದಿಂದ ಬಹಳಷ್ಟು ದೂರ ಇರ್ತಾರೆ. ಹೇಳ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಹಿನಿಗೆ ಬಂದು ಮಾತನಾಡೋದಕ್ಕೆ ಎದುರುಕೊಳ್ತಾರೆ. ಹಾಗಾದ್ರೆ ಮಹಿಳೆಯರು ಏನ್ ಹೇಳ್ತಾರೆ, ಅಭಿಪ್ರಾಯವನ್ನು ಯಾವ ರೀತಿ ಮುಕ್ತವಾಗಿ ಹಂಚ್ಕೊಳ್ತಾರೆ, ಮಾತನಾಡಿಸ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಸದ್ಯ ಕಳೆದ ಶುಕ್ರವಾರ ಕೇಂದ್ರ ಸರ್ಕಾರದಲ್ಲಿ ಅಥವಾ ಅವತ್ತು ಅಧಿವೇಶನದಲ್ಲಿ ಮಂಡನೆಯಾದಂತಹ ವಿಚಾರ ಈಗ ರಾಜ್ಯದ ಅಥವಾ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪ್ರತಿಭಟನೆ ಕಾವನ್ನ ಹೊತ್ತಿಸ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ 3 ವಿಧೇಯಕಗಳನ್ನ ಮಂಡನೆ ಮಾಡೋದಕ್ಕೆ ಮುಂದಾಗಿದ್ರು. ಅದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ 33% ಮೀಸಲಾತಿಯನ್ನ ಮಹಿಳೆಯರಿಗೆ ಕೊಡಬೇಕು ಅನ್ನುವಂತ ವಿಚಾರ. ಅದಕ್ಕೆ ಪ್ರತಿಪಕ್ಷಗಳು ಕೂಡ ಟೀಕೆಯನ್ನ ಮಾಡಿರೋದು ಬಹಳಷ್ಟು ವಿರೋಧಕ್ಕೂ ಕಾರಣವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜನರು ಏನ್ ಹೇಳ್ತಾರೆ ಅಥವಾ ವಿರೋಧವನ್ನ ವ್ಯಕ್ತಪಡಿಸಿರೋದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ, ಇದ್ರ ಬಗ್ಗೆ ಮಾತನಾಡಿಸ್ತಾ ಇದ್ವಿ. ಮಾತನಾಡೋದಕ್ಕೆ ನಮ್ಮ ಜೊತೆ ಒಬ್ಬರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಮಂಗಳಗೌರಿ ಅಂತ. ನಾನು BJP ಮಹಿಳಾ ಮೋರ್ಚಾ ಶಾಂತಿನಗರ್ ಪ್ರೆಸಿಡೆಂಟ್ ಮಾತಾಡೋದು. ಮಾಜಿ ಮುಜಾಯಿ ಬೋರ್ಡ್ ಮೆಂಬರ್ ಆಗಿದ್ದೆ ಮೇಡಮ್. ಮೇಡಮ್, ನಿಮಗೆ ಗೊತ್ತಿರೋ ಹಾಗೆ ಮಹಿಳೆಯರಿಗೆ ಎಂಕರೇಜ್ಮೆಂಟೇ ಬಹಳಷ್ಟು ಕಡಿಮೆ ಅನ್ನುವಂಥ ಧೋರಣೆ ಇದೆ. ಅದ್ರ ಮಧ್ಯದಲ್ಲಿ 33% ಕೊಡಬಹುದಾಗಿತ್ತು. ಬಟ್ ಅದನ್ನ ಅಂಗೀಕಾರ ಮಾಡೋದಕ್ಕಾಗ್ಲಿ ಒಪ್ಕೊಳ್ಳೋದಕ್ಕಾಗ್ಲಿ ವಿರೋಧ ಪಕ್ಷದವರು ಮುಂದಾಗಿರ್ಲಿಲ್ಲ. ನಿಮ್ಗೆ ಏನನ್ಸುತ್ತೆ? ಮೇಡಮ್, 4 ತಲೆಮಾರುಗಳಾಗಿದೆ ಹೆಣ್ಮಕ್ಳು ಹೊರಗಡೆ ಬರೋಕ್ಕೆ. ಒಂದಲ್ಲ ಎರಡಲ್ಲ, ಇಟ್ ಈಸ್ ಟೇಕನ್ 4 generations ಟು ಕಮ್ ಔಟ್. ಸೊ ಅದನ್ನ ಒಂದೇ ಒಂದು ಬಟನ್ ಒತ್ತಿ ವಾಪಸ್ ತಳ್ಳಿರೋದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ಅವ್ರುಗಳಿಗೆ ಅದು ತಿಳಿಬೇಕು ಮೇಡಮ್. ಇವಾಗ 33% ಅಂತಲ್ಲ, ಎಲ್ಲ ಒಂದು ಫೀಲ್ಡ್ಸಲ್ಲೂ ಮೆನ್ ಡಾಮಿನೇಟಿಂಗ್ ಸೊಸೈಟಿಯಲ್ಲಿ ನಾವು ಬಾಳ್ತಾ ಇದ್ದೀವಿ. ನಾವು ಮನೆ ಮಠ ಮಕ್ಕಳು ಆ ಅಡುಗೆ ಮನೆಯಿಂದ ಹೊರಗಡೆ ಬಂದು ಒಂದು ಪರ್ಸನಲ್ ಗ್ರಜಸ್ಸಿಂದ ಅವ್ರು ಬಂದು ನಮ್ಮ ಹೆಣ್ಮಕ್ಳನ್ನ, ಬರೀ ಪಾರ್ಲಿಮೆಂಟ್ ಹೆಣ್ಮಕ್ಳನ್ನ ಕೆಳಗಡೆ ತಳ್ಳಿಲ್ಲ, ಇಡೀ ವುಮನ್ ಜನ್ರೇಷನ್ನೇ ಒಂದೇ ಬಟನಲ್ಲಿ ಹಳ್ಳಕ್ಕೆ ತಳ್ಳಿದ್ದಾರೆ ಮ್ಯಾಮ್. ಇದನ್ನ ನಾವು ತುಂಬ ಖಂಡಿಸ್ತೀವಿ. ಇದು ನ್ಯಾಯಕ್ಕೆ ತಕ್ಕದಲ್ಲ.
ಎಲ್ಲವೂ ಕೂಡ ನೀವು ಹೇಳ್ದಂಗೆ ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ ಕೊಡಬಹುದಾಗಿತ್ತು ಅಥವಾ ಕ್ಷೇತ್ರ ಮರುವಿಂಗಡಣೆ ಮಾಡಿದಿದ್ರೆ ಇನ್ನೊಂದಷ್ಟು ಸ್ಟ್ರಾಂಗ್ ಆಗ್ತಾ ಇತ್ತು, ಅದು ಯಾವುದೇ ಕ್ಷೇತ್ರ ಆಗಿದ್ರು ಕೂಡ. ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಅದೇ ಹೇಳ್ತಾ ಇಲ್ವಾ, ಅವರು ದೇ ಡೋಂಟ್ ಅನಲೈಸ್ ದ ಡೆಪ್ತ್ ಥಿಂಕ್ ಅಂತ. ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ ಮೇಡಮ್. ನೋಡಿ 33% ಬರೀ ಪಾರ್ಲಿಮೆಂಟ್ ಅಂತ ನೀವು ಹೇಳ್ತಾ ಇದ್ದೀರಾ. ನಾನು ಐ ಆಮ್ ಟಾಕಿಂಗ್ ಅಬೌಟ್ ಇಡೀ ನೇಷನ್ ಆ್ಯಂಡ್ ಆಲ್ ದ ಫೀಲ್ಡ್ಸ್. ಈಗ ನಾನು ಹೇಳೋದು, ಅವ್ರು ಯಾಕೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಇವಾಗ ನಾನು ಕೇಳೋದು, ಅವರು ಅಜ್ಜಿ ಏನಾಗಿದ್ರು, ಲೈಕ್ ಸೋ ಕಾಲ್ಡ್ ಒನ್ ಪರ್ಸನ್, ಅವ್ರ ಅಜ್ಜಿ ಬಂದು ದೇಶದ ಪ್ರಧಾನಮಂತ್ರಿ ಆಗಿದ್ರು ಅಲ್ವಾ? ಸೊ ಹಂಗಿರುವಾಗ ಅವ್ರ ಮನೇಲೆ ಹೆಣ್ಮಕ್ಳು ಇಟ್ಕೊಂಡು ತಿರ್ಗಾ ಅದನ್ನೇ ಅವರು ಎರಡೇ ಹೆಣ್ಮಕ್ಳು ಸಾಕ ಅವ್ರ ಮನೆಯಿಂದ, ಅವ್ರ ತಾಯಿ ಅವ್ರ ತಂಗಿ ಮಾತ್ರ ಸಾಕ, ಇನ್ಯಾರು ಬೇಡವಾ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳೋದಕ್ಕೆ? ಇಡೀ ದೇಶನೇ ನಾನು ಕೇಳ್ತೀನಿ, 33% ಮಾಡಿರೋದಕ್ಕೆ ಎಲ್ಲ ಲೈಕ್ ಆಲ್ ದ ಇದರಿಂದ ಬರಬೇಕು ಅಂತ ಮಾಡಿರೋದು. ನಿಮ್ಮ ಮನೇಲಿ ಎರಡೇ ಹೆಣ್ಮಕ್ಳು ಇದ್ದಾರೆ ಅಂತ ಸಾಕು ಅಂತ ನೀವು ಬೇರೆಯವ್ರನ್ನ ಬೇಡ ಅಂದರೆ ನಿಮ್ಮ ಪಕ್ಷದಲ್ಲಿ ಹೆಣ್ಮಕ್ಳು ಬರೋದು ಬೇಡವಾ? ಬರೀ ನಮ್ಮ ಪಕ್ಷದಲ್ಲೇ ಬರ್ತಾರಾ? ಕರೆಕ್ಟ್, ಇದು ಹೌದು. ಯಾಕಂತಂದ್ರೆ ಪಕ್ಷ ಅಂತ ಹೇಳಿದಾಗ ಎಲ್ಲರೂ ಕೂಡ ಒಗ್ಗೂಡ್ತಾರಲ್ಲಿ. ಜೊತೆಗೆ ಈಗ ಬಿಜೆಪಿಯಿಂದ ಇದು 4ನೇ ಬಾರಿಗೆ ಸಂಸತ್ತಿನಲ್ಲಿ ಮಂಡನೆ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಯಾಕಿರಬಹುದು 4 ಬಾರಿಯೂ ಕೂಡ ವಿರೋಧ ಪಕ್ಷದವರು ಬೇಡ ಬೇಡ ಅಂತಿರೋದು ಯಾಕೆ? ಮೇಡಮ್, ವಿರೋಧ ಪಕ್ಷದವರು ಬೇಡ ಅಂತ ಇರೋದು ಏನಕ್ಕೆ ಅಂದರೆ, ಎವ್ರಿಥಿಂಗ್ ಮೋದಿಸ್ ವೇವಲ್ಲೇ ಆಗ್ತಾ ಇರೋದು. ಅಂದರೆ ಇದೂ ಕೂಡ ಮೋದಿಜಿಗೆ ಕ್ರೆಡಿಟ್ ಬರುತ್ತೆ, ಇದನ್ನು ಕೂಡ ಮೋದಿಜಿನೇ ಇದನ್ನ ಇದು ಮಾಡ್ತಾರೆ ಅಂತ ಆ ಒಂದು ಪರ್ಸನಲ್ ಇದರ ಗ್ರಜೆ ಇರ್ಬೋದು ಅಂತ ನನಗೆ ಬೇರೆ ಕಾರಣಗಳು ಕಾಣಿಸ್ತಾ ಇಲ್ಲ ಮೇಡಮ್. ಮೇಡಮ್ ನೀವೇ ಹೇಳಿ, ಈಗ ಹೆಣ್ಮಕ್ಳಿಗೆ ಒಬ್ಬರು ಬಂದು ಒಂದು ಸಿಂಗಲ್ ಮ್ಯಾನ್ ಬಂದು ನಾನು ಹೆಣ್ಮಕ್ಳನ್ನ ಮೇಲೆ ತರ್ತೀನಿ, ನನ್ನ ಕೈ ಹಿಡ್ಕೊ ಮೇಲೆ ಬನ್ನಿ ಅಂತ ಕರೆಯುವಾಗ ನೀವು ಅವರು ಮೋದಿಜಿ ಇರೋ ಒಂದೇ ಕಾರಣಕ್ಕೋಸ್ಕರ ನೀವು ಇಡೀ ಹೆಣ್ಣು ಸಮುದಾಯನೇ ಕೆಳಗಡೆ ತಳ್ಳೋದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ನೀವು ಹೇಳಿ. ಸೊ ದೇರ್ ಇಸ್ ನಥಿಂಗ್ ಮೇಡಮ್. ಅವ್ರಿಗೇನಂದ್ರೆ ಇದೂ ಮೋದಿ ಸರ್ಕಾರದಿಂದ ಆಗ್ಬಿಟ್ರೆ ನಮ್ಗೇನು ವ್ಯಾಲ್ಯೂ ಇರೋದಿಲ್ಲ ಅಂತ ಹೇಳಿ ಆ ಒಂದು ಪರ್ಸನಲ್ ಗ್ರಜಸ್ಸಿಂದ ನನ್ನ ಅನಲೈಸ್ ಮೇಡಮ್ ಇದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಪಕ್ಷದ ಕೆಲವೊಂದಷ್ಟು ನಾಯಕರು ಸಮರ್ಥನೆ ಮಾಡ್ಕೊಳ್ತಾರಲ್ಲ, ಇದಕ್ಕೆ ಏನಂತೀರಿ? ಈಗ ನಮ್ಮ ಹೆಡ್ ಏನು ಹೇಳ್ತಾರೋ ಅದನ್ನೇ ನಾವು ಕೇಳ್ತೀವಲ್ವಾ. ಸೊ ಅದಕ್ಕೆ ಒಂದು ಶಿಪ್ ಹೋಯ್ತು ಅಂದ್ರೆ ಅದ್ರಿಂದ 100 ಶಿಪ್ಸ್ ಹೋಗುತ್ತಲ್ಲ, ಅದೇ ಥರನೇ ಇದು. ಒಂದು ಹಾಡು ಹೋಗುತ್ತೆ ಅಂದ್ರೆ ಅದಿಂದ 100 ಹಾಡುಗಳು ಹೋಗ್ಬಿಡುತ್ತಲ್ಲ. ಸೊ ಅದೇ ಥರನೇ ಇದು ಅಂತ ನಾನು ಹೇಳ್ಬೇಕು ಮೇಡಮ್. ಮೀಸಲಾತಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗೂ ಮುಂದಾಗಿದ್ದೀರಿ. ಮುಂದಿನ ದಿನದಲ್ಲಿ ಯಾವ ರೀತಿ ಹೆಜ್ಜೆ ತೆಗೆದುಕೊಳ್ತೀವಿ? ಮೇಡಮ್ ಇದಾಗೋವರೆಗೂ ನಾವು ಬಿಡೋದಿಲ್ಲ ಮೇಡಮ್. ನಾವು ಕಂಪ್ಲೀಟ್ ನಮ್ಮ ಸಮರ್ಥನೆ ಮೋದಿಜಿ ಜೊತೆಲಿ ಇರುತ್ತೆ. ಇದು ಆಗಲಿ, ಅವರಿಂದ ನಾವು ಬೆಂಬಲವಾಗಿ ನಾವು ನಿಂತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ ಗಮನಿಸ್ತಾ ಇದ್ರಿ, ಬೆಂಬಲವಾಗಿ ನಾವು ನಿಂತ್ಕೊಂಡಿದ್ದೀವಿ. ಜೊತೆಗೆ ನರೇಂದ್ರ ಮೋದಿ ಅವರು ಯಾವ ರೀತಿ ಹೆಣ್ಣು ಮಕ್ಕಳನ್ನ ಅಥವಾ ಸಮುದಾಯವನ್ನ ಎತ್ತು ತರಬೇಕು ಅನ್ನೋದ್ರಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಇನ್ನೂ ಒಬ್ಬರಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಬಹುತೇಕ ಕಡೆ ಈಗಾಗಲೇ ಬಿಜೆಪಿ ಮೋರ್ಚಾ ಮಹಿಳಾ ಸಂಘಟನೆ ಸೇರಿದಂತೆ ಬಹಳಷ್ಟು ಮಹಿಳಾ ಸಂಘಟನೆಗಳು ಕೂಡ ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ. ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಜ್ಯೋತಿ ಗೌಡ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮಹಿಳಾ ಮೀಸಲಾತಿಯನ್ನು ತಡೆದಿದ್ದೇ ನಮ್ಮ ಹೆಮ್ಮೆ ಅಂತ ಅನ್ನೋ ಬೀಗ್ತಿರೋ ಈ ಕಾಂಗ್ರೆಸ್ ಗೌರ್ಮೆಂಟ್ ಅವರಿಗೆ ಇನ್ನೇನು ಹೇಳೋಕ್ಕಾಗಲ್ಲ. ನೋಡಿ, ಇದು ಏನು ಹೇಳ್ತೀನಿ ಅಂದರೆ, ಈಗಲ್ಲ 2001ನಲ್ಲಿ ಈ ಬಿಲ್ಲನ್ನು ತರಬೇಕು ಅಂತ ಮಾಡಿದ್ರು. ಆವಾಗ ಇಂದಿರಾ ಗಾಂಧಿ ಅವರಿದ್ರು, ಅದನ್ನ ಮತ್ತೆ ಸ್ಕ್ವೀಸ್ ಮಾಡಿದ್ರು. 2011ಗೆ ಹೋಯ್ತು. ಆವಾಗ ವಾಜಪೇಯಿ ಅವರು ಬಂದರು, ಅವಾಗೂ ಸ್ಕ್ವೀಸ್ ಮಾಡಿದ್ರು. ಈಗ 26ಕ್ಕೆ ಮನ್ನಣೆ ಮಾಡಬೇಕು ಅಂತ ಹೊರಟರು. ಈ ಎಲ್ಲ ಇದರ ವಸ್ತುಸ್ಥಿತಿಯಲ್ಲಿ ಹೋಗಿದಾಗ ಈಗ ಆಗಿರುವಂಥ ಬೆಳವಣಿಗೆ ನೋಡಿ, ಅವ್ರು ನಿಜವಾಗ್ಲೂ ಕಾಂಗ್ರೆಸ್ಸೇತರ ಹಿಂಡಿ ಒಕ್ಕೂಟಕ್ಕೆ ಮಹಿಳೆಯರಿಗೆ ಹೆಚ್ಚಿನ ಸೌಲಭ್ಯ ಕೊಡಬಾರ್ದು. ಅವ್ರ ಹೆಸರು ಹೇಳ್ತಾರಷ್ಟೇ ಮೇಡಮ್. ಇದೇ ಸದನದಲ್ಲಿ ಸಮಾಜವಾದಿ ನಾಯಕರಾದಂತಹ ಮುಲಾಯಂ ಸಿಂಗ್ ಯಾದವ್ ಅವ್ರು ಏನು ಹೇಳಿದ್ರು, ಲಿಫ್ಟಿಕ್ ಲಗಾಕೆ ಓ ಲೋಗ್ ಹಾಕೆ ಬೇಠಾತೋ ಹಮ್ ಲೋಗ್ ಕ್ಯಾ ಕರೆ ಅಂದ್ರು. ನಿಜವಾಗ್ಲೂ ಈ ಥರ ಮನೋಭಾವನೆ ಇರುವಂತಹ ಒಬ್ಬರ ನಾಯಕರು ಮಹಿಳೆಯರನ್ನ ಮುಂದೆ ತರೋಕೆ ಸಾಧ್ಯನಾ? ಅವರು ಅವ್ರ ಮನೆಯಲ್ಲಿ ಅವರಿರುವಂಥ ಅತ್ತೆ, ಸೊಸೆ, ಮಗಳು, ಅವರ ಇಡೀ ಕುಟುಂಬ ಈ ಏನು MP ಗಳು ಆಗಿ ಸದನದಲ್ಲಿ ಕೂಗಾಡ್ಬೇಕೆ ವಿನಃ ನಮ್ಮಂಥ ಸಾಮಾನ್ಯ ಮಹಿಳೆಯರು ಯಾರು ಕೂಡ ಸದನಕ್ಕೆ ಆಗಲಿ, ಲೋಕಸಭೆಗಾಗಲಿ, ವಿಧಾನಸಭೆಗಾಗಲಿ ಹೋಗೋಕೆ ಆಗಬಾರ್ದು ಅಂತ ಇವರು ಹುನ್ನಾರ. ನೋಡಿ, ನಿನ್ನೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸದನದಲ್ಲಿ ನಡೆದುಕೊಂಡಂತಹ ರೀತಿ ಎಷ್ಟು ಜಗಜ್ಜಾಹಿರವಾಗಿದೆ ಅಂದರೆ, ಅವರ ಅಜ್ಜಿ ತಾತದೊಂದು ಸ್ಟೋರಿ ಹೇಳ್ಕೊಂಡು ಇಡೀ ಸದನನ ವೇಸ್ಟ್ ಮಾಡಿದ್ರು. ಈಗ ಆಲಿ ಅವರ ಅಕ್ಕ ಇದಾರಲ್ಲ, ಪ್ರಿಯಾಂಕಾ ವಾದ್ರಾ, ಕೂತ್ಕೊಂಡು ತಲೆ ಕೆಚ್ಕೊಂತಾ ಇದ್ರಂತೆ. ಇವರ ಬೆಳವಣಿಗೆ, ಇವ್ರು ಹೇಳ್ತಾರೆ, ಇಂಥ ವ್ಯಕ್ತಿಯನ್ನ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿರುವಂತಹ ಇಂಡಿ ಒಕ್ಕೂಟಕ್ಕೆ ಏನ್ ಹೇಳ್ಬೇಕು? ನಿಜವಾಗ್ಲೂ ನಾವೊಂದು ಹೆಣ್ಮಕ್ಳಾಗಿ ನಾಚಿಕೆ ಅನಿಸ್ತದೆ. ದಯವಿಟ್ಟು ಹೆಣ್ಮಕ್ಳನ್ನ ನಿಜವಾಗ್ಲೂ ನಮ್ಮ ಮೋದಿಜಿಯವರು ಸಾಮಾನ್ಯ ಮಹಿಳೆಯು ಕೂಡ ಎಲ್ಲ ರಂಗದಲ್ಲಿ, ವಿಧಾನಸೌಧ ಆಗಲಿ, ಮಹಿಳೆಯರು ಮುಂದೆ ಬರಬೇಕು ಅನ್ನೋ ಉದ್ದೇಶದ ಈ ಬಿಲ್ಲನ್ನು
ಮಾಡಿದ್ರು. ಯಾಕಂದ್ರೆ ಮುಂದೆ 2026ಗೆ ಈ ಆಕ್ಚುಲಿ ಇದು 2011 ಜನಗಣತಿಯ ಅನುಗುಣವಾಗಿ ತಗೋಬೇಕಾಗಿತ್ತು. ಬಟ್ ಈಗ ಮಾಡೋದ್ರಿಂದ ಆಕ್ಚುಲಿ 2026 ಫೆಬ್ರವರಿಯಿಂದ ಈಗ ಆಗ್ತಿರೋದು ಮನೆಗಣತಿ, ಈಗ ನಡೀತಿರೋದು ಮನೆಗಣತಿ, ಮುಂದೆ ಆಗೋದು ಜನಗಣತಿ. ಸೊ ಜಾತಿ ಗಣತಿ ವಾರ್ಡ್ ಅದ್ರ ಮಾಹಿತಿ ಈಗ ನೋಡಿ, ಈಗ ಅಂಗೀಕಾರ ಆದ್ರೆ ತಾನೇ ಮುಂದೆ ಸ್ಟೆಪ್ ಅಪ್ ಆಗೋದು. ಇಮಿಡಿಯೇಟ್ಲಿ ದೇ ನಾಟ್ ಫಾಲೋ ಅಪ್. ಆದ್ರಿಂದ ಇವ್ರ ಪ್ಲಾನೇ ಹಾಗೆ, ಭಾರತ ಮಾತೆ ನಾರಿ ಶಕ್ತಿಯನ್ನ ಒಂದು ಮುನ್ನುಗ್ಗಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಪಟ್ರೆ ಈ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಒಕ್ಕೂಟದ ಕಾಂಗ್ರೆಸ್ ಪಕ್ಷ ನಾರಿ ಶಕ್ತಿನ ಎಳೆದು ಬೀದಿಗೆ ಎಳೆದು ಬಿಸಾಕ್ತಾ ಇದ್ದಾರೆ. ಈಗ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನರೇಂದ್ರ ಮೋದಿ ಅವರು ಈ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ತಂದ್ರು, ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಮನವೊಲಿಸ್ಕೊಳ್ಳೋದಕ್ಕೆ ಅನ್ನೋದು ಕಾಂಗ್ರೆಸ್ ಅವರ ಕೆಲವೊಂದಷ್ಟು ನಾಯಕರ ವಾದ. ಇಲ್ಲ ಮೇಡಮ್, ಮೋದಿಜಿಯವರು ಇದು ಯಾವಾಗ್ಲೋ ತರಬೇಕು ಅಂತ ಅಂದ್ಕೊಂಡಿದ್ರು. ಅವ್ರಿಗೆ ಏನಂದ್ರೆ ಸರಿಯಾದ ಸಮಯ ಇರಲಿಲ್ಲ. ಈಗ ಅವ್ರು ಅಂದ್ಕೊಂಡ್ರು ನೋಡಿ, ಈಗ ಮಾಡಿದ್ರೆ ಮುಂದೆ ಬರುವ ಎಲೆಕ್ಷನ್ಗೂ ಕೂಡ ಹೆಣ್ಮಕ್ಳಿಗೆ ಜಾಸ್ತಿ ಮನ್ನಣೆ ಸಿಗುತ್ತೆ. ಯಾಕಂದ್ರೆ ನೋಡಿ, ಈಗ ಇದೊಂದು ಬಿಲ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರು, ಡಿಲಿಮಿಟೇಷನ್ ಮಾಡ್ಬೇಕು, ಅದ್ರೊಟ್ಟಿಗೆ 3 ಬಿಲ್ಲು ಆಗ್ಬೇಕು ಅಂತಿದ್ದು. ಡಿಮಿಲಿಟೇಷನ್ ಮತ್ತೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ತರೋದು ಅಂತ 3 ಬಿಲ್ಲು ಕೂಡ ಒಟ್ಟಿಗೆ ಮಾಡ್ಬೋದು ಅಂತ ಅವ್ರ ಉದ್ದಾರ ಆಯ್ತು. ಈಗ ಡಿಮಿಲಿಟೇಷನ್ ಏನು ತೊಂದರೆ ಆಗುದಿಲ್ಲ, ಒಂದು ಪಾಸ್ ಆದ್ರೆ ಆಬ್ವಿಯಸ್ಲಿ ಇದು ಪಾಸ್ ಆಗ್ತಾ ಇತ್ತು. ಡಿಲಿಮಿಟೇಷನ್ ಅಲ್ಲಿ ಏನಾಗ್ತಾ ಇತ್ತು, ಇವ್ರು ಮಾಡಿರುವಂತಹ ಈಗಿರುವಂತಹ 500 ಸೀಟ್, 500 ಚಿಲ್ಲರೆ ಸೀಟನ್ನ 840 ಮಾಡ್ಬೇಕು ಅಂತಿದ್ರು. ಅವ್ರ ಲೆಕ್ಕಾಚಾರನು ಕರೆಕ್ಟ್ ಆಗಿದೆ. ರಾಜ್ಯದಲ್ಲಿ ಈಗ ಇದೆ, 27, 28 ನಮ್ಮ ರಾಜ್ಯದಲ್ಲಿದೆ. ಅದ್ರ ಅರ್ಧದಂತದನ್ನ ಮುನ್ನಡೆಸ್ಕೊಂಡು 42 ಆಗ್ತಾ ಇತ್ತು. ಹಾಗೆ ಪ್ರತಿ ರಾಜ್ಯದಲ್ಲೂ ಕೂಡ ಅದನ್ನ ಹ್ಯಾಡ್ ಮಾಡ್ಕೊಂಡು 50% ಜಾಸ್ತಿ ಮಾಡಿ 800 ಚಿಲ್ಲರೆ, ಅದರಲ್ಲಿ 33% ಅಂದ್ರೆ ನಿಯರ್ಲಿ 200 ಚಿಲ್ಲರೆ ಹೆಣ್ಣು ಮಕ್ಕಳು ಸದನದಲ್ಲಿ ಕೂತ್ಕೊಂಡು ನಮ್ಮ ದೇಶದ ಆಡಳಿತಕ್ಕೆ ಕಾರ್ಯೋನ್ಮುಖವಾಗಿ ಕೆಲಸ ಮಾಡಬೇಕು ಅನ್ನೋದು ತಪ್ಪ ಇಲ್ಲ. ಮೋದಿಜಿಯವನ್ನ ಕ್ವಶನ್ ಮಾಡೋದು ತಪ್ಪ, ಮೋದಿಜಿಯವರು ತೆಗೆದುಕೊಂಡ ನಿರ್ಧಾರ ತಪ್ಪ. ದಯವಿಟ್ಟು ಕಾಂಗ್ರೆಸ್ ಸರ್ಕಾರದ ಇಂಡಿ ಒಕ್ಕೂಟ ಇದನ್ನ ಆಪೋಸ್ ಮಾಡ್ತಿದೆ ಅಂದ್ರೆ ಇವ್ರಿಗೆ ನಿಜವಾಗ್ಲೂ ಮಹಿಳೆ ಬಗ್ಗೆ ಕಾಳಜಿನೇ ಇಲ್ಲ. ಮಹಿಳೆ ಹೆಸರಲ್ಲಿ ಬೇಳೆ ಬೇಯಿಸ್ಕೊಂತಿದಾರೆ ವಿನಃ ಇವರು ಮೋದಿ ಯಾವುದೇ ತರ್ಲಿ ಮೇಡಮ್, ಹೇಳ್ತಿದೀನಿ, ಯಾವ್ದೋ 360 ಅಂತಂದ್ರು, ಅದಕ್ಕೂ ವಿವಾದ ಮಾಡಿದ್ರು. ಪ್ರತಿ ಒಂದು ಯಾವುದೇ ಬಿಲ್ಲು ಕೂಡ ವಿರೋಧ ಮಾಡ್ತಾರೆ. ಎಸ್, ಅದೇ ವಿರೋಧ ಪಕ್ಷದಲ್ಲಿ OBC ಒಬ್ಬ ನಾಯಕ ಇರೋದು ಇವರಿಗೆ ತಡಿಸ್ಕೊಳಕ್ ಆಗ್ತಾ ಇಲ್ಲ. ಅದು ಒಬ್ಬ ಚಾಯ್ವಾಲ ಅಂತ ಹೇಳಿ ಅವರನ್ನ ಏನ್ ಹೀಯಾಳಿಸ್ತಾ ಇದ್ರು ಅಂತ ವ್ಯಕ್ತಿ ಮಹಿಳೆಯರಿಗಾಗಿ ಅಲ್ಲ, ತ್ರಿವಳಿ ತಲಾಕ್ ಎಷ್ಟು ಸುಮಾರು ಯೋಜನೆಗಳು ತಂದಾಗ ಇವರು ಪ್ರತಿ ಹಂತದಲ್ಲೂ ಅವರನ್ನ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ. ಇವ್ರಿಗೆ ಏನು ಇಲ್ಲ ಬೇರೆ, ಮೋದಿ ಟಾರ್ಗೆಟ್ ಮಾಡ್ಬೇಕಾದ್ರೆ ಅವ್ರು ಮಾಡುವಂತಹ ಎಲ್ಲ ಬಿಲ್ಲುಗಳನ್ನು ಕಡೆಗಣಿಸ್ಬೇಕು. ಈ ಬಿಲ್ ಏನಾದ್ರೂ ಮಂಡನೆ ಆದ್ರೆ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದ ಮಹಿಳೆಯರಿಗೆ ಅಥವಾ ಅಲ್ಲಿನ ಕ್ಷೇತ್ರಗಳಿಗೆ ಜಾಸ್ತಿ ಅನುದಾನ ಸಿಗುತ್ತೆ ಅಥವಾ ಒಂದು ರೀತಿ ಏನು ಅಟ್ರಾಕ್ಷನ್ ಆಗತ್ತೆ ಅನ್ನೋದು ನಮ್ಮ ರಾಜ್ಯದ ಕೆಲ ಮಂತ್ರಿಗಳು ಹೇಳಿದ ಮಾತು. ಎಂತ ವಾದ ಅಂದ್ರೆ, ಇಡೀ ದೇಶ ಒಂದು, ಭಾರತ ಮಾತೆ ಒಬ್ಳು ಅಂದ್ಮೇಲೆ ಉತ್ತರ ಭಾರತ ದಕ್ಷಿಣ ಭಾರತ ಎಂತಾದ್ರಿ ಇದು? ನಿಜವಾಗ್ಲೂ ಈ ತರ ಹೇಳಿ ದೇಶ ಒಡೆಯೋ ಕೆಲಸ ಮಾಡಬೇಡಿ. ದಯವಿಟ್ಟು ನಿಜವಾಗ್ಲೂ ರಾಜಕೀಯ ನಾಯಕರಲ್ಲಿ ಕೇಳ್ಕೊಂತೀರಿ, ದೇಶ ಒಡೆಯೋ ಕೆಲಸ ದಯವಿಟ್ಟು ಮಾಡಬೇಡಿ. ಇಡೀ ದೇಶ ಒಂದೇ, ಅಮ್ಮ ಭಾರತ ಮಾತೆ ಎಲ್ಲರಿಗೂ ಒಬ್ಳೆ. ನೀವು ಬಡಿಯೋ ಕೆಲಸ ಮಾಡಬೇಡಿ, ನಿಮ್ಮ ರಾಜಕೀಯ ಬೇರೆ ಕಡೆ ಮಾಡ್ಕೊಳ್ಳಿ. ಹಾಗಾದ್ರೆ 1 ನೇಷನ್ 1 ರಿಸರ್ವೇಶನ್ ಬೇಕು ಅಂತೀರಾ? ಆಬ್ವಿಯಸ್ಲಿ ಬರ್ಬೇಕು. ಆಗ ಈಗ ಎಷ್ಟು ನೋಡಿ, ಅದನ್ನು ಕೂಡ ಮನ್ನಣೆಗೆ ತರ್ತಾರೆ ನಮ್ಮ ಸನ್ಮಾನ್ಯ ಮೋದಿಜಿಯವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೋದಿಜಿಯವರು ಯಾವ್ದು ಮಾಡ್ತೀನಿ ಅಂತ ಹೇಳಲ್ಲ, ಅವ್ರು ಮಾಡೇ ತೋರಿಸ್ತಾರೆ. ನೋಡಿ, ಅವ್ರಿಗೆ ಗೊತ್ತಿತ್ತು ಇವ್ರು ಡೆಫಿನೆಟ್ಲಿ ದೇ ವಿಲ್ ಅಪೋಸ್ ಇನ್ ದ ಸದನ ಅಂತ, ಆದ್ರೂ ಮಾಡಿದ್ರು. ನಿಜವಾಗ್ಲೂ ಮಹಿಳೆಯರ ಬಗ್ಗೆ ಇವ್ರಿಗೆ ಒಲಿವಿಲ್ಲ ಅಂತ ಈಗ ತೋರ್ಸಕ್ ಹೋಗ್ತಾರೆ. ಈ ದೇಶದ ಜನಕ್ಕೆ ಮಹಿಳೆಯರನ್ನ ಬೇಳೆ ಬೇಯಿಸ್ಕೊಂತಿದ್ದಾರೆ ಅಂತ ತೋರ್ಸಕ್ ಹೋಗ್ಸಾರನೆ ಈ ಬಿಲ್ಲನ್ನ ತಂದ್ರು. ಅದನ್ನ ಆಪೋಸ್ ಆಗುತ್ತೆ ಅಂತ ಅವರಿಗೆ ಗೊತ್ತಿತ್ತು. ಇವ್ರು ನೋಡಿ, ಇದು ಕಾಂಗ್ರೆಸ್ಸಿನ ತಪ್ಪು ಈ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಟೈಮಲ್ಲಿ ಮಹಿಳೆಯರು ಎಷ್ಟು ಎಚ್ಚೆತ್ಕೊಳ್ಬೇಕು ಮೇಡಮ್? ಎಚ್ಚೆತ್ಕೋಬೇಕು. ದಯವಿಟ್ಟು ನೋಡಿ, ಎಲ್ಲ ಮಹಿಳೆಯರು, ಯಾವ ಸರ್ಕಾರ ಯೋಚನೆ ಮಾಡಿ, ಯಾವ ಸರ್ಕಾರ ಮಹಿಳೆಯರಿಗೆ ಹೆಚ್ಚಿನ ಸವಲತ್ತುಗಳನ್ನು ಕೊಡ್ತಾ ಇದೆ, ಅವರನ್ನ ಪ್ರತಿ ಹಂತದಲ್ಲೂ ಬೆಳೆಸ್ತಾ ಇದೆ. ನೋಡಿ, ಈ ವಿಧಾನಸಭೆ ಲೋಕಸಭೆಯಲ್ಲಿ ನಮ್ಮ ಕಷ್ಟಗಳನ್ನ ನೋಡ್ರಿ. ತಾಯಿ, ಮಾತೃ ಸ್ವರೂಪಿ ತಾಯಿ ಇದ್ದವಳು ಇಡೀ ದೇಶದ ಬಗ್ಗೆ ಗೊತ್ತಿರ್ತದೆ. ಒಂದು ಮನೆಯಿಂದ ಹಿಡಿದು ಇಡೀ ದೇಶದ ನೋವು ನಲಿವುಗಳ ಬಗ್ಗೆ ಗೊತ್ತಿರುತ್ತದೆ. ಅಂತ ಒಬ್ಳು ಹೆಣ್ಮಗಳು ಹೋಗಿ ಸದನದಲ್ಲಿ ಕೂತ್ಕೊಂಡಾಗ ಅವಳು ಎಲ್ಲಾನು ಹಾಲಿಸ್ತಾಳೆ. ಅವಳೇನು ಕ್ಷಮಾ ದರಿದ್ರಿ ಅವಳು ಹೋಗಿ ಕೂತ್ಕೊಂಡಾಗಲೇ ದೇಶದ ಆಗು ಹೋಗಳ ಮನೆ ತೂಗ್ಸೋಳಿಗೆ ಇಡೀ ದೇಶ ತೂಗ್ಸಕ್ ಬರಲ್ವಾ? ಅಲ್ವಾ? ಡೆಫಿನೆಟ್ಲಿ ಮಾಡ್ತಾಳೆ. ಅವಳಿಗೊಂದು ಅವಕಾಶ ಕೊಡ್ಬೇಕಾಗಿತ್ತು. ಕಾಂಗ್ರೆಸ್ ಅವರು ನಿಜವಾಗ್ಲೂ ಅವರ ಸರ್ಕಾರದಲ್ಲೇ ಬಂದಿದ್ರು ಏನಾಗ್ತಿರ್ಲಿಲ್ಲ, ನಮ್ಮ ಸರ್ಕಾರದಲ್ಲಿ ಬಂದಿದ್ರು ಏನಾಗ್ತಾ ಇರ್ಲಿಲ್ಲ, ನಮ್ಮ ಮೋದಿಜಿಯವರ ನೇತೃತ್ವ ಸರ್ಕಾರದಲ್ಲಿ ಬಂದ್ರೆ ಏನೂ ಆಗ್ತಿರ್ಲಿಲ್ಲ. ಆದ್ರೆ ಮಹಿಳೆಯರಿಗೊಂದು ಗೌರವ ಸಿಕ್ತಿತ್ತು. ನಿಮ್ಮಲ್ಲೂ ಕೂಡ ಸದನ ಎಂತೆಂತ ಲೀಡರ್ಗಳಿದ್ದಾರೆ, ಅವ್ರ ಬಗ್ಗೆ ಅವ್ರಿಗೂ ಒಂದು ಒಲವೆ ಇರ್ತಿತ್ತು.
ನೀವು ಮಾಡಿದ್ದೀರಲ್ಲ. ಪ್ರಿಯಾಂಕಾ ವಾದ್ರಾ ಅವ್ರಿಗೂ ಕೇಳ್ತೀನಿ, ನಿಮ್ಮ ಅಜ್ಜಿ ಆದಂತಹ ಇಂದಿರಾ ಗಾಂಧಿ ಅವರು ನಿಜವಾಗ್ಲೂ ಮಹಿಳೆಯರ ಬಗ್ಗೆ ಗೌರವ ಇಟ್ಕೊಂಡು ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ. ನೀವು ಇದಕ್ಕೆ ಸೈನ್ ಅಪ್ ಮಾಡಿಸಿದ್ರೆ ನಿಮ್ಮ ಬಗ್ಗೆ ನಿಜವಾಗ್ಲೂ ಗೌರವ ಇತ್ತಿತ್ತು. ಮೋದಿಯನ್ನು ಧಿಕ್ಕರಿಸುವ ಉದ್ದೇಶದಿಂದ ಈ ಮಹಿಳಾ ಬಿಲ್ಲನ್ನ ನೀವು ಸೈನ್ ಮಾಡದೆ ಆ ಬಿಲ್ಲನ್ನ ಕ್ಯಾನ್ಸಲ್ ಮಾಡಿರೋದು ನಿಮಗಾದಂತಹ ನಿಮ್ಮ ಅಜ್ಜಿಯಾದ ಇಂದಿರಾ ಗಾಂಧಿ ಅವರಿಗೆ ಮಾಡಿದಂತಹ ಅವಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದಿನ ಹೆಜ್ಜೆ, ಮುಂದಿನ ಪ್ರತಿಭಟನೆ ಎಲ್ಲಿವರೆಗೂ ಇರುತ್ತೆ ಮೇಡಮ್. ನಮ್ಮ ರಾಜ್ಯ ಸರ್ಕಾರದ ಮಹಿಳಾ ಅಧ್ಯಕ್ಷರಾದಂತಹ ಮಂಜುಳಾ ಮೇಡಮ್ಮು ಮತ್ತು ನಮ್ಮ ಎಲ್ಲ ಮಹಿಳಾ ಕಾರ್ಯಕಾರಿಣಿಯವರೆಲ್ಲ ಸೇರಿ ಇದನ್ನು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಯಾಕಂದರೆ ನೋಡಿ, ಮಹಿಳೆಯರು ಬೀದಿ ಕೆಲಸ ಮಾಡ್ತಾರೆ ಅಂದರೆ ನಮ್ಮ ಮನೆಯಲ್ಲೂ ಕೂಡ ನಿಭಾಯಿಸಿ ಬಂದು ಇಲ್ಲೂ ಕೂಡ ಮಾಡ್ತೀವಿ ಅಂದರೆ ಮಹಿಳೆಯರಿಗೊಂದು ಗೌರವ ಕೊಡಬೇಕು ಅಂತ ಮೇಡಮ್. ಮಹಿಳೆಯರ ಗೌರವ ಸಿಗಬೇಕು, ಅವರಿಗೆಲ್ಲ ಅರ್ಹತೆಗಳು ಸಿಗಬೇಕು ಅವ್ರ ಮಾಡಿರುವಂಥ ಕೆಲಸಗಳಿಗೆ ಅಂತ ಉದ್ದೇಶದಿಂದ ಈ ಬಿಲ್ಲನ್ನು ಸಿಕ್ಕಿದ್ರೆ ನಮ್ಮ ಎಷ್ಟೋ ಹೆಣ್ಣು ಮಕ್ಕಳಿಗೆ ಈಗ ನಡೆಯುವಂತಹ ಎಲೆಕ್ಷನ್ ಅಲ್ಲಿ ಮುಂದಿನ ಬರುವಂತಹ MLA ಎಲೆಕ್ಷನ್ಗಳಲ್ಲಿ ಅವಕಾಶಗಳು ಸಿಕ್ತಿತ್ತು. ಇದು ಪುರುಷ ಪ್ರಧಾನ ಗೊತ್ತು, ನಮಗೂ ಗೊತ್ತಿದೆ. ಪುರುಷರು ಏನ್ ಮಾಡ್ತಾರೆ, ಅವ್ರ ಹೆಂಡತಿನ ಮಕ್ಕಳನ್ನ ನಿಲ್ಲಿಸ್ತಾರೆ. ಈಗ ಸಾಮಾನ್ಯ ಮಹಿಳೆಯರನ್ನ ನಮ್ಮಂತವ್ರು ಮಂಗಳಗೌರಿ ಅಂತವ್ರು ಅಂತ ಹೆಣ್ಮಕ್ಳಿಗೆ ಅವಕಾಶ ಸಿಕ್ತಾಗ ಅವರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ ಸಮಾಜದಲ್ಲಿ ಎಷ್ಟು ಕಷ್ಟ ಸುಖ ಇದೆ, ಹೆಣ್ಮಕ್ಳಿಗೆ ಏನ್ ತೊಂದರೆ ಆಗ್ತಾ ಇದೆ, ಅವ್ರು ಯಾವ ಹಂತದಲ್ಲಿ ಅವ್ರನ್ನ ಬೆಳೆಸ್ಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ನಿಜವಾಗ್ಲೂ ಅವ್ರಿಗೊಂದು ಅವಕಾಶ ಕೊಡ್ಬೇಕಾಗಿತ್ತು. ಆದ್ರೆ ಈಗ ಮಾಡಿರುವಂತ ಬೆಳವಣಿಗೆ ವಿರುದ್ಧ ನಾವು ನಿಜವಾಗ್ಲೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಅದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಅಣ್ಣ ವಿಜೇಂದ್ರಣ್ಣವರು ಮತ್ತೆ ನಮ್ಮ ರಾಜ್ಯ ಮಹಿಳಾ ಅಧ್ಯಕ್ಷರಾದಂತಹ ಮಂಜುಳಾ ಮೇಡಮ್ ಅವರು, ಮಾಳ್ವಿಕಾ ಮೇಡಮ್ ಅವರು, ಹಾಗೆ ನಮ್ಮ ಎಲ್ಲ ಕಾರ್ಯಕಾರಿಣಿ ಸಭೆಯವರು ಎಲ್ಲ ಸೇರಿ ಇದನ್ನು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತಿದ್ದೀವಿ. ದಯವಿಟ್ಟು ಎಲ್ಲ ಮಹಿಳೆಯರು ಇದನ್ನು ಅಪೋಸ್ ಮಾಡಿ. ನಿಜವಾಗಿ ಇದು ಮಹಿಳೆಯರಿಗಾಗಿ ನಡೆದಂಥ ಹೋರಾಟ, ಇದನ್ನ ಬಿಡಬೇಡಿ. ಇದು ಕಾಂಗ್ರೆಸ್ಸಿನ ದುರಾಡಳಿತದ ಒಂದು ಪ್ರತೀಕ ಅಂತ ಹೇಳ್ಬೋದು. ಧನ್ಯವಾದಗಳು ಮೇಡಮ್. ನಮಸ್ತೆ. ತೊಟ್ಟಿಲನ್ನೇ ತೂಗುವಂತ ಕೈಗಳು ದೇಶವನ್ನೇ ಕಟ್ಟಬಲ್ಲದು ಅನ್ನುವಂತ ಮಾತಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಣ್ಮಕ್ಳು ಕೂಡ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನ ಮಾಡಬೇಕು. ನಮ್ಮ ಪ್ರತಿಭಟನೆ ಸದ್ಯಕ್ಕೆ ನಿಲ್ಲೋದಿಲ್ಲ. ರಿಸರ್ವೇಷನ್ 33% ಏರಿಸಲೇಬೇಕು ಅನ್ನೋದು ಇವ್ರ ಮಾತಾಗಿತ್ತು. ಇನ್ನೊಂದಷ್ಟು ಜನ ಮಹಿಳೆಯರಿದ್ದಾರೆ, ಬನ್ನಿ ಅವ್ರನ್ನು ಕೂಡ ಮಾತನಾಡಿಸೋಣ. ವೀಕ್ಷಕರೇ, ರಾಜ್ಯದಲ್ಲಿ ಈಗಾಗಲೇ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಆಕ್ರೋಶಗಳು ಭುಗಿಲೆದ್ದಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಇನ್ನೊಬ್ಬರಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಸುಮನ್. ಮೇಡಮ್, ನಿಮಗೆ ಗೊತ್ತಿರೋ ಹಾಗೆ ಈಗ ರಾಷ್ಟ್ರದಲ್ಲಿ ಬರೀ ನಮ್ಮ ರಾಜ್ಯ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ ಮೀಸಲಾತಿ ಏನಿದೆ ಕಂಪ್ಲೀಟ್ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ನೀವೇನಂತೀರಾ? ಇದು ಆಗ್ತಾ ಇರೋದು ನಿಜವಾಗ್ಲೂ ಅನ್ಯಾಯನೇ. ಇಷ್ಟು ತನಕ ಬಂದು ಇವಾಗ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಅಂದ್ರೆ ನಮ್ಮ ನರೇಂದ್ರ ಮೋದಿಜಿ ಅವರದ್ದು ಶ್ರಮ ಎಲ್ಲ ವ್ಯರ್ಥ ಆದಂಗೆ. ಮತ್ತೆ ನಾವು ಈಗ ಹೆಂಗಸರು ಇಷ್ಟು ಕಷ್ಟಪಟ್ಟು ಎಲ್ಲದರಲ್ಲೂ ಸಮಸಮಾನವಾಗಿ ಇರೋದ್ರಲ್ಲಿ ಇದು ಬರ್ದೇ ಇರೋದು ತುಂಬಾ ಒಂಥರ ದೊಡ್ಡ ಅನ್ಯಾಯನೇ. ನಾವ್ಯಾರು ಇದಕ್ಕೆ ಒಪ್ತಾ ಇಲ್ಲ. ಮೇಡಮ್, ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈಗ ರಾಜಕೀಯ ವ್ಯಕ್ತಿ ಅಥವಾ ರಾಜಕೀಯ ಹಿನ್ನೆಲೆ ಇರೋರು ಅವರು ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ, ತುಂಬಾ ನೋಡಿದೀವಿ. ಬಟ್ ಈಗ ನಾರ್ಮಲಿ ಅಥವಾ ಕಾಮನ್ ಪೀಪಲ್ಸ್ ಹೆಣ್ಣು ಮಕ್ಕಳಿಗೆ ರಾಜಕೀಯಕ್ಕೆ ಹೋಗೋದಕ್ಕೆ ಇಷ್ಟ ಇರುತ್ತೆ, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರೋದಿಲ್ಲ. ಈ ಮೀಸಲಾತಿ ಜಾರಿಗೆ ಬಂದಿದ್ರೆ ಉಪಕಾರ ಆಗ್ತಾ ಇತ್ತು. ಅದನ್ನ ವಿರೋಧಿಸಿದ್ರಲ್ಲಿ ಕಾಂಗ್ರೆಸ್ ಅವ್ರಿಗೆ ಏನ್ ಸಿಗತ್ತೆ ಅಂತ? ಈಗ ಏನ್ ಸಿಗತ್ತೆ ಅಂದ್ರೆ ಇವಾಗ ನೋಡ್ತಾ ಇದ್ದೀರಲ್ಲ ಏನ್ ಸಿಗ್ತಾ ಇದೆ ಅವ್ರಿಗೆ. ಒಟ್ನಲ್ಲಿ ಇವಾಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಅವ್ರಿಗೆ ಕ್ರೆಡಿಟ್ ಬಂದ್ಬಿಟ್ರೆ ಅದು ಅವರಿಗೆ ಇಷ್ಟ ಇಲ್ಲ. ಮುಂಚಿಂದನೂ ಅದೇ ಥರನೇ ಅಪೋಸ್ ಮಾಡ್ಕೊಂಡೇ ಬಂದಿರೋದಲ್ವಾ. ಇದರಲ್ಲಿ ಏನು ಎರಡು ಪ್ರಶ್ನೆ ಇಲ್ಲ, ಇದು ಬೇಕಂತಾನೆ ಮಾಡ್ತಾ ಇರೋದು ಅಂತ ಎಲ್ಲ ಒಪ್ಪಿಗೆ ಕೊಟ್ಟು ಮುಂಚೆ ಲಾಸ್ಟ್ ಮಿನಿಟಲ್ಲಿ ಈ ಥರ ಮಾಡ್ತಿರೋದ್ರಂತೆ ಇದು ಒಂಥರ ಬೇಕಂತ ಮಾಡ್ತಾ ಇರೋ. ಇದೇ ತರ ಮುಂದುವರೆದ್ರೆ ಹೆಣ್ಣು ಮಕ್ಕಳ ಸಬಲೀಕರಣ ಆಗಬೇಕು, ಮಹಿಳಾ ಸಬಲೀಕರಣ ಆಗಬೇಕು, ಪುರುಷ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಬೆಳಿಬೇಕು ಅನ್ನುವಂಥ ಕೆಲವೊಂದಷ್ಟು ವಿಚಾರಗಳಿದೆಯಲ್ಲ, ಇದನ್ನೆಲ್ಲ ಎಲ್ಲ ನೆಲಸಮ ಮಾಡಿಬಿಡ್ತಾರ ಅಂತ ಮುಂದಿನ ದಿನದಲ್ಲಿ. ಇದು ಇವಾಗ ನೋಡಿ, ಆ್ಯಕ್ಚುಲಿ ನರೇಂದ್ರ ಮೋದಿಜಿ ಅವರು ಬಂದಮೇಲಿಂದ ಇವಾಗ ಒಂದು 10-14 ವರ್ಷದಿಂದ ನಾವು ಎಷ್ಟು ಎಲ್ಲ ಕಡೆಯಲ್ಲೂ ಎಷ್ಟು ಇಂಪ್ರೂವ್ಮೆಂಟು ಡೆವಲಪ್ಮೆಂಟ್ ನೋಡ್ತಾ ಇದ್ದೀವಿ. ಅದೇ ಥರ ನಮ್ಮ ಮಹಿಳೆಯರಲ್ಲೂ ಕೂಡ ಅವರಿಗೆ ಮಹಿಳೆಯರ ಮೇಲೆ ಇರುವಷ್ಟು ಏನು ಹೇಳ್ತೀವಿ ಪ್ರೀತಿ ವಿಶ್ವಾಸ ಕಾಳಜಿ, ನಾವು ಸಮಸಮಾನವಾಗಿ ಇರಬೇಕು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತು ನಮ್ಮಲ್ಲಿ ಇಷ್ಟು ಇದು ಕ್ಯಾಲಿಬರ್ ಇದೆ ಅಂತ. ಯಾರು ಅದನ್ನ ಮುಂದೆ ತಂದವ್ರಿಲ್ಲ. ಇವ್ರು ತರ್ತಾ ಇದ್ದಾರೆ, ಅದು ತರೋದು ಬೇಡ. ಯಾಕಂದ್ರೆ ಬೇರೆಯವರಿಗೆಲ್ಲ ಅದು ಚಾನ್ಸ್ ಹೊರಟೋಗುತ್ತಲ್ವಾ. ಇವಾಗ ನಮ್ದು ಮಹಿಳೆಯರಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಂತ ಎಲ್ಲರಿಗೂ ಗೊತ್ತು. ಇವಾಗ ಯಾವ ಫೀಲ್ಡಲ್ಲಿ ಮಹಿಳೆಯರಿಗೆ ಇಲ್ಲ. ನೀವು ಇವಾಗ ಪೋಖ್ರಾನ್ ಆಗಲಿ, ನಮ್ಮದು ಇವಾಗ ಜೆಸಿ ಥಾಮಸ್ ಏನು ಅವರು ಆಲ್ರೆಡಿ ಶಿ ಈಸ್ ನೋನ್ ಎಸ್ ಏನು ಹೇಳ್ತೀವಿ ಇಸ್ರೋ ಅಲ್ಲಿ ಮಾಡಿರೋದೆಲ್ಲ ಅವರ ಹೆಸರು ಎಲ್ಲದರಲ್ಲೂ ನೀವು ನೋಡ್ತಾನೆ ಬಂದಿದ್ದೀರಾ. ಎಲ್ಲ ವಿಷಯದಲ್ಲೂ ಎಲ್ಲ ಫೀಲ್ಡಲ್ಲೂ ಈಗ ಮಹಿಳೆಯರು ಏನು, ನಮ್ಮ ಹಣಕಾಸಿನ ಮಂತ್ರಿನೇ ನಿರ್ಮಲಾ ಸೀತಾರಾಮನ್ ಜಿ ಇಷ್ಟು ಒಳ್ಳೆ ಇದು ಇಟ್ಕೊಂಡು ಯಾವುದ್ರಲ್ಲೂ ಕಡಿಮೆ ಏನೂ ಇಲ್ಲ. ಇದು ಒಂದು ಬೇಕಂತೆ ಮಾಡ್ತಾ ಇರೋ
ಷಡ್ಯಂತ್ರನೋ ಅಥವಾ ಒಂದು ಅದೇನು ಹೇಳ್ತಾರೆ ಮಧ್ಯದಲ್ಲಿ ಹಾಕಿ ಇದಾಗಬಾರ್ದು ಅಂತ ಅವರ ಇಚ್ಛೆ ಅಷ್ಟೆ. ಇದು ಅವ್ರ ಪಕ್ಷದ ಹೆಣ್ಣು ಮಕ್ಳಿಗೂ ಕೂಡ ಪ್ರಭಾವ ಬೀರುತ್ತೆ ಅನ್ನೋದನ್ನ ಮರ್ತು ಬಿಟ್ರ? ಅವ್ರಿಗೆ ಅದರಲ್ಲಿ ಏನು ಇದಿಲ್ಲ. ಅವ್ರ ಒಟ್ಟಿನಲ್ಲಿ ಅವ್ರ ಪಾರ್ಟಿ ಹೇಳಿರೋದು ಅಂದರೆ ನಾವು ಇದನ್ನು ಏನಿದ್ರು ನಾವು ಏನು ಒಳ್ಳೇದು ಮಾಡೋದಿದ್ರು ದೇಶಕ್ಕೆ ನಮ್ಮ ಈ ಪಾರ್ಟಿಯವರು ಅದನ್ನು ಅಪೋಸ್ ಮಾಡೋದೇ ಅವ್ರ ಕೆಲಸ. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ಅಪೋಸಿಟ್ ಮಾಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ರು. ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸೋ ಪ್ರಯತ್ನ ಮಾಡೋಣ ಬನ್ನಿ. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿರೋಧ ಏನು ವ್ಯಕ್ತವಾಗ್ತಾ ಇದೆ, ಇದನ್ನ ಅಪೋಸಿಟ್ ಮಾಡಿ ಈಗ ಪ್ರತಿಭಟನೆ ಕೂಡ ನಡೀತಾ ಇದೆ. ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಒಬ್ಬರಿದ್ದಾರೆ, ಮಾತಾಡ್ಸೋಣ ಬನ್ನಿ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸುಮತಿ ಅಶೋಕ್, BTM ಮಹಿಳಾ ಅಧ್ಯಕ್ಷರು ಕ್ಷೇತ್ರದ. ಆದರೆ ಈಗ ಇವ್ರು ಮಾಡ್ತಾ ಇರೋದು ತುಂಬ ಅನ್ಯಾಯ. ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು ಈ ಇಂದಿರಾ ಗಾಂಧಿ ಕಾಲದಿಂದ ಇದು ಮಹಿಳೆಗೆ ಮೀಸಲಾತಿ ಅಂತ ಕೊಡ್ತಾ ಇದ್ದಾರೆ. ಎಲ್ಲಿ ಮಾಡ್ತಾ ಇದ್ದಾರೆ? ಆದರೆ ನಮ್ಮ ಮೋದಿಜಿಯವರು, ನರೇಂದ್ರ ಮೋದಿಜಿಯವರು ನಮಗೆ ಮಾಡೋಕ್ಕೆ ಹೆಣ್ಮಕ್ಳಿಗೆ ಮಾಡ್ಬೇಕಂತ ಅವ್ರು ಮುಂದೆ ಬಂದು ಸಹಕಾರ ಕೊಟ್ರೇನು ಈ ಕಾಂಗ್ರೆಸ್ ಸರ್ಕಾರ ನಮ್ಗೆ ಬಿಡ್ತಾ ಇಲ್ಲ. ಮಹಿಳಾ ಅಧ್ಯಕ್ಷರ ಜೊತೆ ನಾವು ಮಂಜುಳಾ ಮೇಡಮ್ ಜೊತೆ ನಾವು ಪ್ರತಿಭಟನೆ ಮಾಡೋಕ್ಕೂ ಸರಿನೇ, ಎಲ್ಲಿ ಹೋಗೋಕ್ಕೂ ಸರಿನೇ. ನಾವು ಅವ್ರ ಜೊತೆ ಯಾವಾಗೂ ನಾವು ಮಹಿಳೆಯರಿಗೆ, ಎಲ್ಲ ಮಹಿಳೆಯರಿಗೆ ಅನ್ಯಾಯ ಆಗಿದೆ, ನಾವೆಲ್ಲ ಮಹಿಳೆಯರು ನಿಂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ. ಇದನ್ನ ಕಾಂಗ್ರೆಸ್ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದಾರಲ್ಲ, ಇದಕ್ಕೇನು ಹೇಳ್ತೀರಿ? ಅಂದ್ರೆ ಮಾಡಿದ್ದೇ ಸರಿ ಅಂತಿದ್ದಾರೆ. ನಾವು ಮಾಡಿದ್ದೇ ಸರಿ, ನಾವು ಹೇಳಿದ್ದೇ ಸರಿ, ಅದೇ ತಾನೇ ಅವ್ರು ಮಾಡ್ತಾ ಇರೋದು. ಬೇರೆ ಏನು ಮಾಡ್ತಾ ಇದ್ದಾರೆ ಅವರು? ಮಹಿಳೆಯರಿಗೆ ಏನು ಮಾಡ್ತಾ ಇದ್ದಾರೆ? ಸುಮ್ಮನೆ ಮಹಿಳೆಯರಿಗೆ 2,000 ಅಂತಾರೆ, 2,000 ಬರ್ತಾ ಇಲ್ಲ. ರೇಷನ್ ಅಂದ್ರು, ರೇಷನ್ ಎಷ್ಟೋ ಲಕ್ಷ ಕಾರ್ಡುಗಳು, ರೇಷನ್ ಕಾರ್ಡು ತೆಗೆದಾಕಿದ್ದಾರೆ. ಏನು ಮಾಡಿದ್ದಾರೆ ಮಹಿಳೆಯರಿಗೆ? ಯಾವ ಮೀಸಲಾತಿ ಕೊಟ್ಟಿದೆ ಕಾಂಗ್ರೆಸ್? ಯಾವುದು ಕೊಡ್ತಾ ಇಲ್ಲ. ಈಗ ನಾವು ನಮ್ಮ ಮಹಿಳಾ ರಾಜ್ಯ ಅಧ್ಯಕ್ಷರ ಜೊತೆ ನಮ್ಮ BJP ಪಕ್ಷದ ಪರವಾಗಿ ನಾವು ನಿಂತ್ಕೊಂಡು ಎಲ್ಲ ಮಹಿಳೆಯರ ಪರವಾಗಿ ನಾವು ನಿಂತ್ಕೊಂಡು ಈ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ. ದೇಶದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಎಚ್ಚೆತ್ಕೊಳ್ಬೇಕು, ಜೊತೆಗೆ ಈ ಪ್ರೊಟೆಸ್ಟ್ ಅಲ್ಲಿ ಹೆಣ್ಣು ಮಕ್ಕಳನ್ನ ಹೇಗೆ ಸೆಳಿಬೇಕು, ಅವ್ರನ್ನ ಹೇಗೆ ಜಾಗೃತಗೊಳಿಸಬೇಕು? ಅವ್ರನ್ನ ಜಾಗೃತಗೊಳಿಸ್ಬೇಕು. ನಾವು ಹೋಗಿ ಹೆಣ್ಮಕ್ಳಿಗೆ ಜಾಗೃತಿ ಕೊಡಿಸ್ತಾ ಇದ್ದೀವಿ. ನಮ್ಮ BJP, ನಮ್ಮ ಮೋದಿಯವರು, ನಮ್ಮ ನರೇಂದ್ರ ಮೋದಿಜಿಯವರು ಆಲ್ರೆಡಿ ಹೆಣ್ಮಕ್ಳಿಗೆ ಜಾಗೃತಿ ಕೊಡಿಸ್ತಾ ಇದ್ದಾರೆ. ನಾವು ಪ್ರತಿ ಕ್ಷೇತ್ರದಲ್ಲೂ, ಪ್ರತಿ ವಾರ್ಡಲ್ಲೂ ನಾವು ಹೆಣ್ಮಕ್ಳಿಗೆ ನಾವು ಜಾಗೃತಿ ಕೊಡಿಸ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ನಿಮ್ಮ ಪ್ರತಿಭಟನೆ ಎಷ್ಟು ತೀವ್ರವಾಗಿರುತ್ತೆ? ಎಷ್ಟು ತೀವ್ರ ಆಗುತ್ತೋ ಅಷ್ಟು ತೀವ್ರಕ್ಕೂ ನಾವು ರೆಡಿಯಾಗಿದ್ದೀವಿ ಮಹಿಳೆಯರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗಾಗಲೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ನಾವು ಬಹಳಷ್ಟು ಮುಂದಾಗಿದ್ದೀವಿ ಅನ್ನೋಂಥ ವಿಚಾರವನ್ನು ಕೂಡ ಮಾತನಾಡ್ತಾ ಇದ್ರು. ಇನ್ನೊಂದಷ್ಟು ಜನ ಇದ್ದಾರೆ ಅಲ್ಲಿ, ಅವ್ರನ್ನು ಮಾತಾಡ್ಸೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ಈಗ ನಮಗೆ ಗೊತ್ತಿರೋ ಹಾಗೆ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ತೀವ್ರ ಟೀಕೆಗೂ ಕೂಡ ಗುರಿ ಆಗ್ತಾ ಇರೋದು. ಹೆಣ್ಣು ಮಕ್ಕಳಿಗೆ ಚಾನ್ಸ್ ಕೊಡಿ, ತಪ್ಪೇನಿದೆ ಅಂತ ನಿಮಗೇನು ಅನ್ಸುತ್ತೆ? ಕರೆಕ್ಟು. ಈಗ ಲೇಡೀಸ್ ಎಲ್ಲ ಫೀಲ್ಡಲ್ಲೂ ಬಂದಿದ್ದೀವಿ. ರೈಟ್ ಫ್ರಮ್ ಪೈಲಟ್ ಇಂದ ಶಿಪ್, ಎಲ್ಲ ಫೀಲ್ಡ್, ಯಾವ ಫೀಲ್ಡಲ್ಲಿ ಲೇಡೀಸ್ ಇಲ್ಲ ಅಂತೀರಾ? ಬಿಕಾಸ್ ಆಲ್ ಓವರ್ ದ ವರ್ಲ್ಡ್ ಇಂಡಿಯನ್ಸ್ ಹ್ಯಾವ್ ಕಮ್ ಇನ್ ಆಲ್ ದ ಫೀಲ್ಡ್, ಎಸ್ಪೆಷಲಿ ಲೇಡೀಸ್. ಈಗ ಇದರಲ್ಲಿ ಯಾಕೆ ಇವ್ರು 33% ಕೊಡೋಕ್ಕೆ ಹಿಂದೆ ಹೋಗ್ತಾ ಇದ್ದಾರಾ ಅರ್ಥ ಆಗ್ತಾ ಇಲ್ಲ. ಸೊ ಲೇಡೀಸ್ ಇಂಪ್ರೂವ್ ಆಗಬೇಕಲ್ಲ. ಆವಾಗ ಪಾಲಿಟಿಕ್ಸಲ್ಲಿ ಅವ್ರು 33% ಕೊಟ್ರೆ ಇನ್ನೂ ದೇ ಕ್ಯಾನ್ ಅಚೀವ್ ಅ ಲಾಟ್ ಆಲ್ ಓವರ್ ದ ವರ್ಲ್ಡ್. ಸೊ ಇದು ಡೆಫಿನೆಟ್ಲಿ ಕೊಡಲೇಬೇಕು. ಆ್ಯಕ್ಚುಲಿ ನಾನು ಕೇಳಿದ್ರೆ 50% ಕೇಳ್ತೀನಿ ನಾನು ಈಕ್ವಲ್ ಆಗಿ, ಬಟ್ 50% ಕೊಡಲ್ಲ. ಅಟ್ಲೀಸ್ಟ್ 33 ಈ ಸಮಾನತೆ ಅಂತ ಹೇಳಿದ್ರೆ 50-50, ಅದರಲ್ಲೂ 33 ಕೊಡೋದಕ್ಕೆ ರೆಡಿ ಇಲ್ಲ. ಇನ್ನು 50 ಸಾಧ್ಯನಾ? ಇಲ್ಲ, ಕೊಡಬೇಕು. ಫ್ಯೂಚರಲ್ಲಿ ಆಗತ್ತೆ ನನ್ನ ಪ್ರಕಾರ. ಬಿಕಾಸ್ ಈಗ ಭಾರತ ಮಾತೆ ಅಂತೀವಿ, ಬಟ್ ಮಾತೆಗೆ ಏನಿದೆ ವ್ಯಾಲ್ಯೂ? ನಾವು ಬೆಗ್ ಮಾಡಬೇಕಾ ನಮ್ಮ 33% ಕೊಡಿ ಅಂತ? ಅವರಾಗಿ ಕೊಡಬೇಕು. ಅದು ದಟ್ ಈಸ್ ಅವರ್ ಈಕ್ವಲ್ ರೈಟ್ಸ್, ಬಾಂಡ್ ರೈಟ್ಸ್. ವಿ ಆರ್ ಆಲ್ಸೋ ಸಿಟಿಸನ್ ಆಫ್ ಇಂಡಿಯಾ. ಹಂಗಾಗಿರುವಾಗ ಲೇಡೀಸ್ಗೆ 100% ಕೊಡಲೇಬೇಕು. ಅದಕ್ಕೆ ಎಷ್ಟಾಗುತ್ತೋ. ಕಾಂಗ್ರೆಸ್ನ ಆಡಳಿತ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ತಗೊಂಡಿರೋದು 1-2 ವರ್ಷದ ಕತೆ ಅಲ್ಲ, 40-50 ವರ್ಷದ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಆಡಳಿತದಲ್ಲಿತ್ತು. ಹೆಣ್ಣು ಮಕ್ಕಳಿಗೆ ಅಥವಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ 1 ಬಾರಿ ಮಾತ್ರ ಅವರು ಧ್ವನಿ ಎತ್ತಿದ್ರು, ಬಟ್ ಅದು ರಿಪೋರ್ಟ್ ಕೂಡ ಬರಲಿಲ್ಲ. ಸುಪ್ರೀಂ ಕೋರ್ಟ್ ಮೊರೆ ಹೋಯ್ತು ಇದೇ ವಿಚಾರ. ಸೊ ಈಗ ಎಲ್ಲ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಬಹುದಾಗಿತ್ತು. ಯಾಕಂದ್ರೆ ಹೆಣ್ಣು ಅಂದ್ರೆ ಅವ್ರ ಪಕ್ಷದಲ್ಲಿರೋರು ಹೆಣ್ಣು ಮಕ್ಕಳೇ, ಮಹಿಳೆಯರೇ. ಈಗ BJPಯಲ್ಲಿ ಇರೋರು ಕೂಡ ಹೆಣ್ಣು ಮಕ್ಕಳೇ. ಒಂದು ರೀತಿ ಎಲ್ಲೋ ಪ್ರೋತ್ಸಾಹ ಕೊಡೋ ಕೆಲಸ ಮಾಡಬಹುದಾಗಿತ್ತು. ಆದ್ರೆ ಕಾಂಗ್ರೆಸ್ ನಲ್ಲಿರುವಂತ ಯಾರೊಬ್ರು ಮಹಿಳೆಯರು ಬಂದು ಮಾಡಿರೋ ತಪ್ಪು ಅಂತ ಮಾತನಾಡ್ತಾ ಇಲ್ಲ. ಏನಂತೀರಿ? ಯಾಕೆ ಇಂದಿರಾ ಗಾಂಧಿ ಅವರು, ಶಿ ವಾಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅವರು ಒಂದು ಹೆಣ್ಮಗುನೇ ಅಲ್ವಾ? ಅವರು ಇರುವಾಗ ಈಗ ಅವರೇ ಇನ್ನೂ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಫಸ್ಟ್ ಸಪೋರ್ಟ್ ಫಾರ್ ಲೇಡೀಸ್ ಕಾಂಗ್ರೆಸ್ಸೇ ಕೊಡಬೇಕು. ಬಟ್ ಯಾಕೆ ಅವ್ರು ರಿವರ್ಸ್ ಮಾಡ್ತಾರಾ ಅರ್ಥ ಆಗ್ತಾ ಇಲ್ಲ. ದರ್ ಇಸ್ ನೋ ಬೇಸಿಕ್ ಲಾಜಿಕ್, ಕಾಮನ್ ಸೆನ್ಸೇ ಇಲ್ಲ. ಈಗ ಅವ್ರ ಫ್ಯಾಮಿಲಿಯಲ್ಲೇ ಲೇಡೀಸ್ ಇರ್ತಾರೆ, ಡಾಟರ್ ಆಗಲಿ ಸಿಸ್ಟರ್ ಆಗಲಿ, ಎಲ್ಲರಿಗೂ ಬೆನಿಫಿಟ್ ಆಗುತ್ತಲ್ಲ. ಲೇಡೀಸ್ ಮುಂದೆ ಬಂದರೆ ಫುಲ್ ಇಂಡಿಯಾನೇ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಸೊ ಅದು ಎನ್ಕರೇಜ್ ಮಾಡಲೇಬೇಕು. ಎಷ್ಟಾಗುತ್ತೋ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತೀವಿ. ಸಿಗೋ ತನಕ ನಾವು ಬಿಡಲ್ಲ. 100% ಸಿಗಲೇಬೇಕು ಅಷ್ಟೇ. ಅದಕ್ಕೆ ನಾವು ಪ್ರೇಯರು ಮಾಡ್ತೀವಿ, ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡ್ತೀವಿ. ಸೊ ಮೋದಿಜಿ ಅವರು ಮಾಡಿರೋದು ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಲೇಡೀಸ್ಗೆಲ್ಲ ತುಂಬ ಎಕ್ಸಲೆಂಟ್ ಪ್ರೊಟೆಕ್ಷನ್ ಇದೆ. ನಾನು ಒಂದ್ಸತಿ ಡೆಲ್ಲಿ ಹೋಗುವಾಗ ಏನೋ ಒಂದು ಪ್ರಾಬ್ಲಮ್ ಇದ್ದರೆ ನೀವು ಟ್ರಾಫಿಕ್ ಪೊಲೀಸು
ಇಲ್ಲ ಹೆಲ್ಪಿಂಗ್ ಲೈನ್ ಕಾಲ್ ಮಾಡಿದ್ರೆ ವಿತಿನ್ 2 ಸೆಕೆಂಡ್ಸ್ ಬಂದ್ಬಿಡ್ತಾರೆ. ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ, ಅದು ರಿಯಲಿ ಅಮೇಝಿಂಗ್. ನಾನು ಗೊತ್ತಿಲ್ಲ, ಫಸ್ಟ್ ಟೈಮ್ ಡೆಲ್ಲಿ ಹೋಗಿದ್ದೀನಿ, ಯಾವುದೋ ಒಂದು ವಿಚಾರದಿಂದ ಇಶ್ಯೂ ಆಯಿತು, ಇಮಿಡಿಯೇಟ್ಲಿ ಐ ಥಾಟ್ ಲೆಟ್ ಮೀ ಟ್ರೈ ಮಾಡಿದ್ರೆ ಇಬ್ರು ವಯಸ್ಸಾದವರು ಬಂದ್ಬಿಟ್ಟಿದ್ದಾರೆ. ಟ್ರಾಫಿಕ್ ನಾ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಇದೆಯಾ ಅಂತ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು ಮೋದಿಜಿ. ಸೊ ಡೆಫಿನೆಟ್ಲಿ 33% ಬರಬೇಕು, ನಮಗೆ ಬರಲೇಬೇಕು. ಬಟ್ ನಮ್ಮ ರಾಜ್ಯದ ಕೆಲ ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಮೋದಿಜಿ ಈ ಎಲೆಕ್ಷನ್ ಟೈಮಲ್ಲಿ ರಾಜಕೀಯ ಲಾಭ ಪಡ್ಕೊಳ್ತಿದ್ದಾರೆ ಅಂತ. ಇಲ್ಲ ಏನು ಅಲ್ಲ, ಅವ್ರಿಗೆ ಇದರಲ್ಲಿ ಮಾಡೋ ಲಾಭ ಪಡೋ ಅವಶ್ಯಕತೆ ಏನೂ ಇಲ್ಲ. ಆಲ್ರೆಡಿ ಈಸ್ ಅಚೀವ್ಡ್ ಅ ಲಾಟ್ ಅಂಡ್ ಈಸ್ ಗೋಯಿಂಗ್ ಟು ಅಚೀವ್ ಆಲ್ಸೋ. ಇದು ಒಂದಿಂದ ಅವ್ರಿಗೆ ಲಾಭ ಬರೋ ಏನೂ ಇಲ್ಲ. ನಾವು ಈಸ್ ಸಪೋರ್ಟಿಂಗ್ ಫಾರ್ ದ ಲೇಡೀಸ್ ಇನ್ ಇಂಡಿಯಾ, ನಾಟ್ ಓನ್ಲಿ ಫಾರ್ BJP ಲೇಡೀಸ್, ಆಲ್ ಓವರ್ ಲೇಡೀಸ್. ಕಾಂಗ್ರೆಸ್ ಲೇಡೀಸ್ಗೂ ಸಪೋರ್ಟ್ ಮಾಡ್ತಾರೆ, ನಮ್ಮ BJP ಲೇಡೀಸ್ಗೂ. ಇದರಲ್ಲಿ ನಮಗೆ ಲಾಭ ಅವರಿಂದ ನಮ್ಮಿಂದ ಅವ್ರಿಗೇನು ಲಾಭ ಇಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದು ಕೇವಲ ಪಕ್ಷದ ವಿಚಾರ ಅಲ್ಲ, ಇಡೀ ದೇಶದ ಮಹಿಳೆಯರ ವಿಚಾರ ಅಂತ ಮಾತನಾಡ್ತಾ ಇದ್ರು. ಇನ್ನೊಂದಷ್ಟು ಜನ ಮಹಿಳೆಯರನ್ನ ಅವರ ಸಮಸ್ಯೆಗಳೇನು, ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ ಅವ್ರನ್ನ ಕೂಡ ಮಾತನಾಡುವಂತ ಕೆಲಸವನ್ನ ಮಾಡಿಸೋಣ. ವೀಕ್ಷಕರೇ, ಈಗಾಗಲೇ ದೇಶದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನೀವು ಗಮನಿಸಿದ ಹಾಗೆ ಬಿಜೆಪಿ ಮೋರ್ಚಾ ಅಂದ್ರೆ ಮಹಿಳಾ ಮೋರ್ಚೆಯಿಂದ ಕೂಡ ಪ್ರತಿಭಟನೆಗಳು ಜರುಗ್ತಾ ಇತ್ತು. ಸಂಬಂಧಪಟ್ಟ ಹಾಗೆ ಇವತ್ತು ನಾವು KPCC ಕಚೇರಿಯಲ್ಲಿದ್ದೀವಿ. ಜೊತೆಗೆ ಮಾತನಾಡಿಸೋದಕ್ಕೆ ಕೈ ವಕ್ತಾರರಾಗಿರುವಂತ ದರ್ಶನ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಈಗಾಗಲೇ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಗಳಾಗ್ತಾ ಇದೆ. ನಿಮ್ಮ ಪಕ್ಷದವರು ಅಂದ್ರೆ ಸಂಸತ್ತಿನಲ್ಲಿ ಈ ಬಿಲ್ ಅನ್ನ ಜಾರಿಗೆ ತರೋದು ಬೇಡ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿಲುವಿದೆ ಪಕ್ಷದ ವತಿಯಿಂದ ಅಂತ? ನೋಡಿ, ಮಹಿಳಾ ಮೀಸಲಾತಿಯ ಜನಕರು ನಾವು. 1987ರಲ್ಲಿ ಶ್ರೀ ರಾಜೀವ್ ಗಾಂಧಿಯವರು ಈ ಒಂದು ಕನಸನ್ನು ಇಟ್ಕೊಂಡು ಅವತ್ತು 89ರಲ್ಲಿ ಲೋಕಸಭೆಯಲ್ಲಿ ಒಂದು ಈ ಮಸೂದೆಯನ್ನು ಬಿಲ್ಲನ್ನು ತೊಗೊಂಬರ್ತಾರೆ. ಭಾಳ ಮುಖ್ಯವಾಗಿ ಕರ್ನಾಟಕದ ಮಾರ್ಗರೇಟ್ ಆಳ್ವ ಅವರು ಈ ಒಂದು ಸಮಿತಿಗೆ 14 ಜನರ ಸಮಿತಿಯ ಒಬ್ಬರು ಅಧ್ಯಕ್ಷ ಆಗ್ಬಿಟ್ಟು ಒಂದು ರಾಜೀವ್ ಗಾಂಧಿಯವರಿಗೆ ಶಿಫಾರಸನ್ನು ಕೊಟ್ಟಿರ್ತಾರೆ. 1993ರಲ್ಲಿ PV ನರಸಿಂಹರಾಯರು ಈ ಒಂದು ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕಾರ ಮಾಡ್ತಾರೆ. ಅದನ್ನೇ ಇವತ್ತು ಹೇಳೋದು ಪಂಚಾಯತ್ ರಾಜ್ ಅಂತೇಳಿ. ಇವತ್ತು ಪಂಚಾಯತಿಯಿಂದ ಹಿಡಿದು ನಗರಸಭೆ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಪ್ರತಿಯೊಂದು ಭಾಗದಲ್ಲೂ ಇವತ್ತು 33% ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದೇ ಕಾಂಗ್ರೆಸ್ಸು. ಅವತ್ತಿನ ದಿನನೂ ಸಮೇತ ಈ ಮೀಸಲಾತಿಗಳಿಗೆ BJPಯವರು ವಿರೋಧ ಮಾಡಿದ್ರು. ಇದು ಸತ್ಯ. ಇವರು ಮಹಿಳಾ ವಿರೋಧಿಗಳು ಅನ್ನೋದಕ್ಕೆ ಇವತ್ತಿನ ಅಂಗೈ ಹುಣ್ಣಿಗೆ ಅದ್ಯಾವುದೋ ದುರ್ಬಿಂದೋ ಇನ್ನೊಂದ್ರದೋ ಸಾಕ್ಷಿ ಬೇಕಾಗಿಲ್ಲ. 1950ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನದ 14-15ನೇ ವಿಧಿಯನ್ನು ತಂದು ಇವತ್ತು ಮಹಿಳೆಯರು ಸರ್ವ ಸ್ವಾತಂತ್ರ್ಯರು ಸಮಾನರು ಈ ಭಾರತ ದೇಶದಲ್ಲಿ ಅಂತ ಒಂದು ಸಮಾನತೆಯ ಹಕ್ಕನ್ನು ಅಂದಿನ ಪ್ರಧಾನಿ ನೆಹರೂರವರು, ಅಂದಿನ ಸಚಿವರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೇ ಒಂದು ಮಹಿಳೆಯರಿಗೆ ಸಮಾನ ಹಕ್ಕನ್ನು ಕೊಟ್ಟರು. ಇವರ ಒಂದು BJPಯವರ ಅಥವಾ ಹಿಂದೂ ಮಹಾಸಭಾದವರ ಮನಸ್ಥಿತಿ ಹೇಗಿತ್ತು ಅಂದು ಅಂದರೆ, ಅವತ್ತು ಬಾಬಾ ಸಾಹೇಬರು ಹಿಂದೂ ಕೋಡ್ ಬಿಲ್ನ ತರಬೇಕು, ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಂದೇ ವಿರೋಧ ಮಾಡಿದರು. ಇವತ್ತು ಬಾಬಾ ಸಾಹೇಬರು ರಾಜೀನಾಮೆ ಕೊಟ್ಟರು ಅಂತ ಬೇರೆ ಬೇರೆ ಇದನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಅವತ್ತು ಬಾಬಾ ಸಾಹೇಬ್ರ ಮನಸ್ಸನ್ನು ನೋಯಿಸಿದವರೇ ಈ ಹಿಂದೂ ಮಹಾಸಭಾ RSSನವರು. ತದನಂತರ ಇವತ್ತು ಅನೇಕ ಕಾಯ್ದೆಗಳು, ಉದಾಹರಣೆ ಇವತ್ತು ಮಹಿಳೆಯರಿಗೆ ಮಾನಸಿಕವಾಗಿ ತೊಂದರೆಗಳಾದಾಗ ಆಕೆ ತನ್ನ ಪತಿಗೆ ಡೈವರ್ಸ್ ಕೊಡುವಂಥ ಒಂದು ವಿಚಾರ ಆಗಿರ್ಬೋದು. ಅದಕ್ಕೂ ಒಂದು, ಅಥವಾ ಇವತ್ತು ಹೆಣ್ಣು ಮಕ್ಕಳಿಗೆ ತಮ್ಮ ತಂದೆಯವರ ಆಸ್ತಿಯ ವಿಚಾರ ಆಗಿರ್ಬೋದು, ಅವರ ಉತ್ತರಾಧಿಕಾರಿ ಅಂದರೆ ಸಮಾನ ಹಕ್ಕುಗಳನ್ನ ಪಡೆಯುವಂಥದ್ದಾಗಿರ್ಬೋದು, ವರದಕ್ಷಿಣೆ ಕಿರುಕುಳ ಆದಂಥ ವಿಚಾರಗಳಾಗಿರ್ಬೋದು, ಅಥವಾ ಇವತ್ತು ಭಾರತದಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಆಗಿರ್ಬೋದು, ಅಥವಾ ಉತ್ತರಾಧಿಕಾರಿ ಕಾಯ್ದೆ ಆಗಿರ್ಬೋದು, ಅಥವಾ ಮಹಿಳೆಯರಿಗೆ ತಮ್ಮ ಹಕ್ಕುಗಳನ್ನ ಪಡೆಯುವಂಥ ಕಾಯ್ದೆಗಳಾಗಿರ್ಬೋದು, ಅಥವಾ ಇವತ್ತು ಮಹಿಳಾ ಆಯೋಗವನ್ನು 1994ರಲ್ಲಿ ಈ ಭಾರತ ದೇಶದಲ್ಲಿ ತಂದಿದ್ದೇ ಕಾಂಗ್ರೆಸ್ ಪಕ್ಷ. ಇವತ್ತು ನೆರೆಗ ತಂದು ಸಮಾನ ಉದ್ಯೋಗದ ಮತ್ತು ಸಮಾನ ಸಂಬಳದ ಹಕ್ಕನ್ನು ಮನಮೋಹನ್ ಸಿಂಗ್ ಅವರು ತಂದರು. ಅಥವಾ ಇವತ್ತು ಶಕ್ತಿ ಅಥವಾ ಗೃಹಲಕ್ಷ್ಮಿ ಯೋಜನೆ ತಂದಿರತಕ್ಕಂಥದ್ದು ಮಹಿಳೆಯರ ಸ್ವಾವಲಂಬಿ ಬದುಕನ್ನು ಕಟ್ಕೊಡೋದಕ್ಕೆ. ಇಲ್ಲಿ ನೋಡಿ, ಒಂದು ಕಡೆ ಸಮಾನತೆ ಕೊಟ್ಟಿದ್ದೀವಿ, ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀವಿ, ಇನ್ನೊಂದು ಕಡೆ ಆರ್ಥಿಕವಾಗಿ ಮಹಿಳೆಯರಿಗೆ ಒಂದು ಬದುಕನ್ನು ಹಕ್ಕು ಕೊಟ್ಟಿದ್ದೀವಿ, ಇನ್ನೊಂದು ರಾಜಕೀಯವಾಗಿ ಒಂದು ಹಕ್ಕನ್ನು ಕೊಟ್ಟಿದ್ದೀವಿ. ಇಷ್ಟೆಲ್ಲ ಮಾಡಿರೋರು ನಾವೆಂದಾದ್ರೂ ಮಹಿಳೆಯರನ್ನ ವಿರೋಧ ಮಾಡೋದಕ್ಕಾಗುತ್ತಾ? ಸರಿ, ಈಗ ನೀವು BJPಯನ್ನ ಮಹಿಳಾ ವಿರೋಧಿಗಳಂತ ಕರೆದ್ರಿ. ಹಾಗಾದ್ರೆ 1998ರಿಂದ 2003ವರೆಗೂ 4 ಬಾರಿ ಸಂಸತ್ನಲ್ಲಿ ಮಂಡಿಸ್ತಾರೆ. ಇದಕ್ಕೆ ಯಾಕೆ ನೀವು ಓಕೆ ಅಂತ ಹೇಳಿಲ್ಲ ಅಥವಾ ಒಪ್ಪಿಕೊಳ್ಳುವಂತ ಕೆಲಸವನ್ನ ಮಾಡಲಿಲ್ಲ? ನೋಡಿ, ಇವರ ಒಂದು ಯೋಜನೆಗಳು ಯಾವುದನ್ನು, ಯಾಕೆಂದ್ರೆ ಅವರಿಗೆ ಬಹುಮತದ ಹಕ್ಕೇ ಇರಲ್ಲ. ನೀವು ನೋಡಿ, ಒಂದು 3ರಲ್ಲಿ 2 ಅನುಪಾತದಷ್ಟು ಮತದಾನ ಬೇಕಾಗುತ್ತಲ್ವಾ. ಈಗ ಆಯ್ತು, 98ರಿಂದ 2003 ಬಿಡಿ ಒಂದು ಕಡೆಗೆ.
2010ರಲ್ಲಿ ಮನಮೋಹನ್ ಸಿಂಗ್ ಅವರು ಇದೇ 33% ವಿಧೇಯಕಕ್ಕೆ ರಾಜ್ಯಸಭೆಯಲ್ಲಿ ಅನುಮೋದನೆಯನ್ನ ತಂದಿರೋದು ಸತ್ಯ ತಾನೆ? ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಸತ್ಯ ತಾನೆ? ಇವತ್ತು ನರೇಂದ್ರ ಮೋದಿಯವರು 14ರಲ್ಲಿ ಬರುವಾಗ ಅವರಿಗೆ ಈ ಒಂದು ಮಹಿಳಾ ಮೀಸಲಾತಿಯನ್ನ ನಿಜವಾಗ್ಲೂ ತರುವಂತಹ ಒಂದು ಹಕ್ಕು ಅಥವಾ ಒಂದು ಧೈರ್ಯ, ಒಂದು ತಾಕತ್ತು ಅಥವಾ ಒಂದು 56 ಇಂಚಿನ ಎದೆಗಾರಿಕೆ ಇದ್ದಿದ್ರೆ ಅವರವತ್ತು ಟೋಟಲ್ ನಮಗೆ ಬಂದಿದ್ದು ಕೇವಲ 44 ಸೀಟು. ನಮ್ಮ UPA ಮಿತ್ರಕೂಟದ್ದು 59 ಸೀಟು. ಉಳಿದಂತೆ 336 ಸೀಟು NDAಗಿತ್ತಲ್ವಾ? ಅವಾಗ ತರ್ಬೋದಿತ್ತಲ್ವಾ? 2019ರಲ್ಲಿ ನಮ್ಮ UPAಗೆ ಬಂದಿದ್ದು 90 ಸೀಟು, ಕಾಂಗ್ರೆಸ್ಸಿಗೆ ಬಂದಿದ್ದು 52 ಸೀಟು, NDA ಅವರ ಬಹುಮತ ಇದ್ದಿದ್ದು 351. ಈಗ ವೋಟಿಂಗ್ ಪವರ್ ಎಷ್ಟು? 361 ಅಲ್ವಾ? ಇನ್ನು 10 ಜನ ಇಂಡಿಪೆಂಡೆಂಟ್ಗಳನ್ನ ತಗೊಂಡಿದ್ರೆ ಅವತ್ತೇ ಇದನ್ನ ತರ್ಬೋದಿತ್ತಲ್ವಾ? ಅಥವಾ 2023ರಲ್ಲಿ ರಾಷ್ಟ್ರಪತಿಯವರು ಅಂಕಿತ ಹಾಕಿದ್ರು ಅಂತ ಹೇಳ್ತಾ ಇದಾರಲ್ಲ. ಇವತ್ತು ಯಾವ ಬಿಲ್ಲಿಗೆ ಅಂಕಿತ ಹಾಕಿದ್ದು? ಅಥವಾ ಇವತ್ತು 543 ಸೀಟು ಲೋಕಸಭೆನಲ್ಲಿ ಇದೆಯಲ್ವಾ? ಇವ್ರಿಗೆ ನಿಜವಾಗ್ಲೂ ಮಹಿಳೆಯರ ಬಗ್ಗೆ ಅನುಕಂಪ ಇದ್ದಿದ್ರೆ ಈ 543ರಲ್ಲೇ 33% ರಿಸರ್ವೇಶನ್ ಕೊಡ್ಬೋದಿತ್ತಲ್ಲೋ? ಒಂದು. ಎರಡನೇದು, ನೀವು ನಿಜವಾಗ್ಲೂ ಮಹಿಳೆಯರ ಮೇಲೆ ಅಂತ ಗೌರವ ಇದ್ದಿದ್ರೆ BJPನಲ್ಲಿ 224 ಕ್ಷೇತ್ರದಲ್ಲಿ 33% ರಿಸರ್ವೇಶನ್ ಮಹಿಳೆಯರಿಗೆ ಕೊಡ್ಬೋದಿತ್ತಲ್ವಾ? ಇವತ್ತು ಅವ್ರ ಪಕ್ಷದಲ್ಲಿ 64 ಜನರಲ್ಲಿ ಕೊನೆ ಪಕ್ಷ 33% ಮಹಿಳೆಯರು ಗೆದ್ದಿರ್ಬೋದಿತ್ತಲ್ವಾ? ಇವತ್ತು ಇವರ ಪಕ್ಷದಲ್ಲಿರೋದು ಒಬ್ರು ಸುಳ್ಯದ MLA, ಇನ್ನೊಬ್ರು ಮಹದೇವಪುರದ MLA, ಇನ್ನೊಬ್ರು ಜೊಲ್ಲೆ ಅವರು. ಇವ್ರು 3 ಜನನ ಬಿಟ್ರೆ ಅಂದ್ರೆ ನಾಟ್ ಇವನ್ 2% ಆರ್ 3% MLAಗಳೇ ಇವ್ರ ಹತ್ರ ಇಲ್ಲ. ಅಥವಾ ಲೋಕಸಭೆನಲ್ಲಿ ಇವ್ರಿಗೆ ನಿಜವಾಗ್ಲೂ ಮಹಿಳೆಯರ ಬಗ್ಗೆ ಅನುಕಂಪ ನಿಮ್ಮ ಪಕ್ಷದಲ್ಲಿದ್ದಾರೆ ಸರ್? ಖಂಡಿತವಾಗಿ. ನೋಡಿ, ಮಹಿಳೆಯರ ವಿಚಾರಕ್ಕೆ ನಾನು ಹೇಳ್ತೀನಿ, ಐ ಫೀಲ್ ವೆರಿ ಮಚ್ ಪ್ರೌಡ್. 1917ನೇ ಇಸ್ವಿನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದವರು ಅನ್ನಿ ಬೆಸೆಂಟ್ ಅವರು ನಮ್ಮ ದೇಶದ ಪ್ರಥಮ ಮಹಿಳಾ ಪ್ರಧಾನಿಯನ್ನ ಮಾಡಿದ್ದೇ ಇದೆ ಕಾಂಗ್ರೆಸ್ ಪಕ್ಷ. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಥಮ ರಾಷ್ಟ್ರಪತಿಯನ್ನ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಈ ದೇಶದ ಪ್ರಥಮ ಮಹಿಳಾ ಸ್ಪೀಕರ್ ಮೀರಾ ಕುಮಾರಿ ಅವ್ರನ್ನ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷ. ನಾವು ಮಹಿಳೆಯರನ್ನ ಮೇಲ್ಪಂಕ್ತಿಯಲ್ಲಿ ನೋಡಿದೀವಿ. AICC ಅಧ್ಯಕ್ಷರಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿದ್ರು. ನೋಡಿ, ದೊಡ್ಡ ಹುದ್ದೆಗಳನ್ನ ಕೊಟ್ಟಿದೀವಿ. ಇಂದಿರಾ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ವಿಚಾರ ಹೇಳಿದಕ್ಕೆ ಒಂದೇ ಕುಟುಂಬದಲ್ಲಿ ಕಾಣಿಸ್ಕೊಳ್ತಾ ಇದಾರಲ್ಲ ಅಂತ, ಇದಕ್ಕೆ ಉತ್ತರ ಏನ್ ಕೊಡ್ತೀವಿ? ನೋಡಿ, ಇವತ್ತು ಜೊಲ್ಲೆ ಅಂತಂದೆ, ಅವ್ರದ್ದು ಕುಟುಂಬ ರಾಜಕಾರಣ ಇಲ್ವಾ? ಯಡಿಯೂರಪ್ಪನವ್ರದ್ದು ಕುಟುಂಬ ರಾಜಕಾರಣ ಇಲ್ವಾ? ಅಥವಾ ಇನ್ನ ನೀವು BJP ಅವ್ರದ್ದು ಎಷ್ಟು ಜನರದ್ದು ಕುಟುಂಬ ನಾನು ತೆಗಿತಾ ಹೋದ್ರೆ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಆಯ್ಕೆ ಆಗುವಂತ ಒಂದು ವಿಚಾರ. ನಾನು ಮಹಿಳಾ ದೌರ್ಜನ್ಯದ ಬಗ್ಗೆನೂ ಮಾತಾಡ್ತೀನಿ. ಸರಿ ಆಯ್ತು, ಈಗ ಲೋಕಸಭೆ ಈ ಸರಿ ಚುನಾವಣೆ ಆಯ್ತಲ್ವಾ? ನಮ್ಮಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದಿದಾರಲ್ವಾ? ಪ್ರಭಾ ಮಲ್ಲಿಕಾರ್ಜುನ ಗೆದ್ದಿದಾರಲ್ವಾ? ಇಲ್ಲಿ ಸೌಮ್ಯ ರೆಡ್ಡಿಗೆ ನಾವು ಟಿಕೆಟ್ ಕೊಟ್ಟಿದ್ವಲ್ವಾ? ಮತ್ತೆ ಇನ್ನು ಬಾಗಲಕೋಟೆನಲ್ಲಿ ಹೆಣ್ಮಗಳಿಗೆ ಶಿವಾನಂದ ಪಾಟೀಲ್ ಅವರ ಮಗಳಿಗೆ ನಾವು ಟಿಕೆಟ್ ಕೊಟ್ಟಿದ್ವಲ್ವಾ? BJP 33% ಕೊಡೋರು ಶೋಭಾ ಕರಂದ್ಲಾಜೆ ಅವರು ಬಿಟ್ರೆ ಇನ್ನು ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಕೊಟ್ಟಿದ್ದಾರಾ? ಇದಕ್ಕೋಸ್ಕರನೇ ಈಗ ಏನಾದ್ರೂ ಮಹಿಳಾ ಮೀಸಲಾತಿ ಬರೋದ್ರ ಜೊತೆಗೆ ಕ್ಷೇತ್ರ ಮರು ವಿಂಗಡಣೆ ಆದ್ರೆ ಕ್ಷೇತ್ರಗಳು ಜಾಸ್ತಿ ಆಗ್ತವೆ. ಕುಟುಂಬ ರಾಜಕಾರಣ ಮಾತ್ರ ಅಲ್ಲದೆ ಸಾಮಾನ್ಯ ಮಹಿಳೆಯರು ಕೂಡ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಗತ್ತಲ್ಲ. ಇದಕ್ಕೆ ಒಪ್ಕೊಳ್ಬಹುದಾಗಿತ್ತಲ್ಲ ಈ ಬಾರಿಯ ಮಸೂದೆ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಅಂತ? ಎಷ್ಟು ಪರ್ಸೆಂಟ್ ಸೀಟ್ ಜಾಸ್ತಿ ಆಗುತ್ತೆ ಮೇಡಮ್? 50%? ಜಾಸ್ತಿ ಆದ್ರೆ 50% ಅಂದ್ರೆ 33% ಈಗ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕೊಟ್ರೆ ಕ್ಷೇತ್ರವಾರು ಜಾಸ್ತಿ ಆಗತ್ತಲ್ಲ ಅಂತ. ಕರ್ನಾಟಕದಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಮೇಡಮ್? 42 ಆಗತ್ತೆ. 42. ಉತ್ತರ ಪ್ರದೇಶದಲ್ಲಿ ಎಷ್ಟಾಗುತ್ತೆ ಮೇಡಮ್? ಅಂದ್ರೆ ನೀವು ಪ್ರತಿ ರಾಜ್ಯ ಅಂದ್ರೆ ಉತ್ತರ ಭಾರತಕ್ಕೆ ಬೇರೆ, ದಕ್ಷಿಣ ಭಾರತಕ್ಕೆ ಬೇರೆ ಅಂತ ನೀವು ಹೇಳ್ತೀರಾ? ಉತ್ತರ ಪ್ರದೇಶದ ಇವತ್ತು 80 ಸೀಟ್ ಇದೆ, ಅವ್ರು 143 ಆಗ್ತಾರೆ ಅಲ್ವಾ? ನಮ್ದು ಎಷ್ಟಿದೆ? 28 ಇದೆ, 42 ಆಗುತ್ತೆ. ನಮ್ದು ಪರ್ಸೆಂಟೇಜ್ ವೈಸ್ ತಗೊಂಡ್ರೆ 15ರಿಂದ 20% ಅಂತೆ, ಉತ್ತರ ಪ್ರದೇಶಕ್ಕೆ 80% ಅಂತೆ. ಇದರ ಹುನ್ನಾರ ಏನ್ ಗೊತ್ತಾ? ಒಂದು ಕಡೆ ನಮಗೆ ಬಜೆಟ್ ಅಲ್ಲಿ ಅಲೋಕೇಶನ್ ಆಗ್ತಾ ಇಲ್ಲ, ಬಜೆಟ್ ಅಲ್ಲಿ ಘೋಷಣೆ ಆಗಿರೋ ಹಣಗಳೇ ನಮಗೆ ಬಿಡುಗಡೆ ಆಗಿಲ್ಲ. ಉದಾಹರಣೆ, ಭದ್ರಾ ಮೇಲ್ದಂಡೆ, ಪೆರಿಪಲ್ ರಿಂಗ್ ರೋಡು, ಕೆರೆಕಟ್ಟೆ ಅಭಿವೃದ್ಧಿ 3,000 ಕೋಟಿ, ಬರದ್ದು ನಮಗೆ ಬರಬೇಕಾಗಿರೋದು 15,000 ಕೋಟಿ, ನೆರೆದು ನಮಗೆ ಬರಬೇಕಾಗಿರೋದು 12,257 ಕೋಟಿ, ಅಥವಾ ನಮ್ಮ ಮೆಟ್ರೋದ್ದು ಬರಬೇಕಾಗಿರ್ತಕ್ಕಂಥ ಹಣ ಕೇವಲ 20% ಕೊಡ್ತಾ ಇದ್ದಾರೆ. ಅಥವಾ ಭದ್ರದ್ನ ಹೇಳಿದ್ದು 5,400 ಕೋಟಿ, ಪೆರಿಪಲ್ ರಿಂಗ್ ರೋಡ್ 3,000 ಕೋಟಿ, ಕೆರೆಕಟ್ಟೆ ಅಭಿವೃದ್ಧಿ ಇದು 3,000 ಕೋಟಿ. ಹಾಗೇನೆ ನಮಗೆ ಘೋಷಣೆ ಆಗಿರೋ ಏಮ್ಸು ಇಲ್ಲ, IITನೂ ಇಲ್ಲ, ಏಮ್ಸ್ ರಾಯಚೂರು, IIT ಮೈಸೂರು, ಮತ್ತೆ ರೈಲ್ವೆ ಯೋಜನೆಗೆ ನಯಾ ಪೈಸೆ ಹಣ ಕೊಟ್ಟಿಲ್ಲ. 23 ಬಜೆಟ್ ಆಗಲಿ ಅಥವಾ ಈ ಬಾರಿಯ ಬಜೆಟ್ ಆಗಲಿ, ನಮ್ಮ ಕರ್ನಾಟಕದ ಒಂದು ನಗರದ ಹೆಸರು, ಒಂದು ಜಿಲ್ಲೆ ಹೆಸರು, ಒಂದು ಯೋಜನೆ ಇವ್ರು ಕೊಟ್ಟಿಲ್ಲ. ಹಾಗೆಯೇ 14-15ನೇ ಹಣಕಾಸು ಆಯೋಗದ ಹಣ ಕೊಟ್ಟಿಲ್ಲ, ನಬಾರ್ಡ್ ಹಣ ಕೊಟ್ಟಿಲ್ಲ, ನೆರೆಗೆ ಹಣ 600 ಕೋಟಿ ಕೊಟ್ಟಿಲ್ಲ. ಅಂದರೆ ನೀವು ಒಂದು ಬಜೆಟಲ್ಲೂ ಮೋಸ, ನಮಗೆ ಅನುದಾನದಲ್ಲಿ ಮೋಸ, ನಮ್ಮ ತೆರಿಗೆ 4.5 ಲಕ್ಷ
ಸೆಸ್ ಎಲ್ಲ ಸೇರಿ 7 ಲಕ್ಷ ಕೋಟಿ ತೆರಿಗೆಯನ್ನು ತಗೊಂಡೋಗಿ ನಾವು 100 ರೂಪಾಯಿ ಕೊಟ್ಟರೆ ನಮಗೆ ಕೇವಲ 13 ರೂಪಾಯಿ ಕೊಟ್ಟು ನಮ್ಮ 87 ರೂಪಾಯಿ ಹಣನ ನೀವು ಅದೇ ಬಿಹಾರಕ್ಕೆ ಕೊಡ್ತಾ ಇದ್ದೀರಾ, ಅದೇ ಉತ್ತರ ಪ್ರದೇಶಕ್ಕೆ ಕೊಡ್ತಾ ಇದ್ದೀರಾ. ನಾಳೆ ನಮ್ಮ ಸೀಟನ್ನೆಲ್ಲ ಕಮ್ಮಿ ಮಾಡಿ ನಮ್ಮ ಒಂದು ಏನು ಇಲ್ಲಿಂದ ನಮ್ಮ ಒಂದು ಸಂಸದರುಗಳು ಅಲ್ಲಿಗೆ ಹೋಗಬೇಕು, ಈಕ್ವಾಲಿಟಿ ಇರಬೇಕಲ್ವಾ. ಇದು ನಾವು ಒಕ್ಕೂಟ ವ್ಯವಸ್ಥೆ. ಕರ್ನಾಟಕ ಒಂದಷ್ಟೇ ಅಲ್ಲ ಮೇಡಮ್, ಕುಮಾರಸ್ವಾಮಿಯವರು ಪ್ರಾದೇಶಿಕ ಪಕ್ಷದ ಒಂದು ಜಾತ್ಯತೀತ ಜನತಾದಳ ಅಂದ್ಕೊಂಡು ಇವತ್ತೊಂದು ರಾಷ್ಟ್ರೀಯ ಪಕ್ಷವಾದಂತಹ BJPಗೆ ತನ್ನ ಮಾನ, ಸ್ಥಾನ, ಘನತೆ, ಗೌರವವನ್ನು ಅಡಮಾನಕ್ಕಿಟ್ಕೊಂಡು ನಾಡಿಗೆ ದ್ರೋಹ ಆದ್ರೂ ಸಮೇತ ಇವತ್ತು BJP ಪರವಾಗಿ ನಿಂತಿರೋದು, ಇದು ನೇರವಾಗಿ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ, ಅನ್ಯಾಯ. ಹಾಗಾದ್ರೆ ಎಲೆಕ್ಷನ್ ಟೈಮಲ್ಲಿ ಈಗ ಬಿಜೆಪಿ ಅವರು ಮಾಡ್ತಾ ಇರುವಂತ ರಾಜಕೀಯ ಏನು ಒಂದು ಪ್ಲಸ್ ಪಾಯಿಂಟ್ ತಗೊಳ್ಳೋ ತರನೋ ಅಥವಾ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಕೆಲಸ ಆಗ್ತಿದೆ ಅಂತ ನೀವು ಅಂತೀರಾ? ಮೇಡಮ್, ಈಗ ಸಿಂಪಲ್ ಆಗಿ ಹೇಳ್ತೀನಿ, ನರೇಗಾ ಸ್ಕೀಮ್ ಇತ್ತಲ್ವಾ, ಜಿ ಅಂತ ತಗೊಬಂದ್ರಲ್ವಾ, ಇವತ್ತು ಜಿ ಇಂಪ್ಲಿಮೆಂಟ್ ಆಗಿದೆಯಾ? ಜನಗಳು ಗೂಳೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಕೂಲಿ ಬೇಕಾಗಿತ್ತು, ಕೆಲಸ ಬೇಕಾಗಿತ್ತು, ಸಂಬಳ ಬೇಕಾಗಿತ್ತು, ಆಗಿದೆಯಾ? ಆಯ್ತು. ನೋಟ್ ಬ್ಯಾನ್ ಅಂತಂದ್ರಲ್ವಾ, ನೋಟ್ ಬ್ಯಾನ್ ಮಾಡಿದ ಉದ್ದೇಶ ಏನು? ಕಪ್ಪು ಹಣ ತರ್ತೀನಿ ಅಂತಲ್ವಾ. ಈ ದೇಶದಲ್ಲಿ 1 ರೂಪಾಯಿ ಕಪ್ಪು ಹಣ ಬಂದಿಲ್ಲ ಅಲ್ವಾ. ಇವತ್ತು ಆರ್ಟಿಕಲ್ 370 ಅಂದ್ರಲ್ವಾ, ಆರ್ಟಿಕಲ್ 370 ಅಂದಾಗ ಏನು ಹೇಳಿದ್ರು? ಭಾರತ ದೇಶದ ಮೇಲೆ ಯಾವುದೇ ಅಟ್ಯಾಕ್ಗಳಾಗೋದಿಲ್ಲ, ನಾವು ಉಗ್ರವಾದವನ್ನು, ನಕ್ಸಲೈಟನ್ನು ಸಂಪೂರ್ಣ ನಿಷೇಧ ಮಾಡ್ತೀವಿ ಅಂದ್ರಲ್ವಾ. ಪಠಾನ್ಕೋಟ್ ದಾಳಿ ಆಗಿದೆಯಲ್ವಾ, ಉರಿ ದಳಿ ಆಗಿದೆಯಲ್ವಾ, ಇದು ಅಕ್ಷರಧಾಮದ ದಾಳಿ ಆಗಿದೆಯಲ್ವಾ, ಆಮೇಲೆ ಅಮರನಾಥ್ ಯಾತ್ರಿಗಳ ಮೇಲೆ ದಾಳಿ ಆಗಿದೆಯಲ್ವಾ, ಪೆಹಲ್ಗಾಮ್ ದಾಳಿ ಆಗಿದೆಯಲ್ವಾ, ಪುಲ್ವಾಮಾ ದಾಳಿ ಆಗಿದೆಯಲ್ವಾ, ದೆಹಲಿನಲ್ಲಿ ಸ್ಫೋಟ ಆಯ್ತಲ್ವಾ. ಇಷ್ಟೆಲ್ಲ ಆಯ್ತು ನಿಮ್ದು. ಅಂದ್ರೆ ಆರ್ಟಿಕಲ್ 370 ಮಾಡಿದ ಉದ್ದೇಶ ಪ್ರೈವೇಟ್ ಕಂಪನಿ, ಅದಾನಿ ಅಂಬಾನಿ ಕಂಪನಿಗಳ ಹೋಗಿ ಅಲ್ಲಿ ಭೂಮಿಯನ್ನ ಖರೀದಿ ಮಾಡುವಂತ ಒಂದು ಹಕ್ಕನ್ನ ಕೊಟ್ಟು ಪ್ರೈವೇಟೈಸೇಷನ್ ಮಾಡುವಂತ ಕೆಲಸ ಮಾಡಿದ್ರು. ಆಯ್ತಾ? ನರೇಂದ್ರ ಮೋದಿ ಅವ್ರದ್ದು ಯಾವುದೇ ಒಂದು ಚಿಂತನೆಗಳು, ಅಥವಾ ಈಗ ಉದಾಹರಣೆ ಒಂದು ಬುಲೆಟ್ ಟ್ರೈನ್ ಬಿಡ್ತೀವಿ ಅಂದ್ರು, ನೀವು ಈಗ ಬುಲೆಟ್ ಟ್ರೈನಲ್ಲಿ ಬಂದ್ರು ಅಥವಾ ಏನು ಕಾರಲ್ಲಿ ಬಂದ್ರು ಮೇಡಮ್? ಬುಲೆಟ್ ಟ್ರೈನ್ ಓಡಾಡ್ಬೇಕಿತ್ತಿಲ್ಲ, ಒಂದೇ ಟ್ರೈನು. ಅದು 12 ವರ್ಷ ಆಯ್ತಲ್ಲ, ಒಂದು ರೈಲು ಓಡಾಡ್ಲಿಲ್ಲ. ಇವತ್ತು ಏನೋ ಮೇಕ್ ಇನ್ ಇಂಡಿಯಾ ಅಂತಂದ್ರು, ನಾವು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್, ಒಂದೇ ಒಂದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ನ ಇವರು ತೋರ್ಸೋದಕ್ಕಾಗುತ್ತಾ? ಅಥವಾ ಸ್ವಚ್ಛ ಭಾರತ ಅಂದ್ರು, ಬೆಂಗಳೂರಿಗೆ 960 ಕೋಟಿ ತ್ಯಾಜ್ಯ ವಿಲೇವಾರಿ ಹಣ ಕೊಡೋದಕ್ಕಾಗಿಲ್ಲ ಇವ್ರ ಕೈಲಿ. ನೀವು ಸ್ವಚ್ಛ ಭಾರತ್ ಅಂತೇಳಿ ಯಾವ ರೀತಿಯಾದಂಥ ಒಂದು ಇದನ್ನ ಮಾಡಿದಿರಿ? ಅಥವಾ ಸ್ಮಾರ್ಟ್ ಸಿಟಿ ಅಂತಂದ್ರು, ಒಟ್ಟು 100 ಸ್ಮಾರ್ಟ್ ಸಿಟಿ, ತುಮಕೂರು, ದಾವಣಗೆರೆ, ಮಂಗಳೂರೆಲ್ಲ ಸೇರಿತ್ತಲ್ವಾ. ಒಂದೇ ಒಂದು ಕಂಪ್ಲೀಟ್ ಆಗಿರೋ ಟೇಪ್ ಕಟ್ ಮಾಡುವಂಥ ಕೆಲಸ ಇವತ್ತಿನ ತನಕ ಆಗಿದೆಯಾ? ಅಂದರೆ ನಿಮ್ಮ ಯೋಜನೆಗಳು ಎಲ್ಲ ಕೇವಲ ಒಂದು ಚುನಾವಣಾ ಪ್ರೊಪಗಂಡಗಳು. ನಿಮಗೆ ಗೊತ್ತಿತ್ತು ನೀವು ಸೋಲ್ತೀರಿ ಅಂತ. ಅಲ್ಲಿ ಬಿಲ್ ಸೋಲ್ತಿರ್ಬೇಕಾದ್ರೆ ಅಲ್ಲ ಮೇಡಮ್, ಒಂದು ಯಾವ್ದಾದ್ರು ಡಿಸೈನ್ ಮಾಡೋದಕ್ಕಾದ್ರೂ ಒಂದು ಅರ್ಧ ಗಂಟೆ ಟೈಮ್ ಬೇಕಾ? ಒಂದು ಪ್ಲೇ ಕಾರ್ಡ್ ಪ್ರಿಂಟ್ ಆಗೋದಕ್ಕಾದ್ರೂ ಒಂದು ಅರ್ಧ ಗಂಟೆ ಟೈಮ್ ಬೇಕಾ? ಅಲ್ಲಿ ಆಗ್ತಿದ್ದಂಗೆ ಪ್ಲೇ ಕಾರ್ಡು ರೆಡಿ, ಪ್ರೊಪಗಂಡ ರೆಡಿ, ಈ ಮೀಡಿಯಾ ಅಡ್ವರ್ಟೈಸ್ಮೆಂಟ್ಗಳು ರೆಡಿ, ಟಿವಿನಲ್ಲಿ ಅದಕ್ಕೆ ಮಾತಾಡ್ಬೇಕಾರಂತ ಎಲ್ಲ ಪ್ರೊಪಗಂಡ BJP ರೆಡಿ ಮಾಡ್ಕೊಂಡಿದ್ರಲ್ಲ. ಈ ದೇಶದ ಜನ ಯಾವ ರೀತಿ ನೀವು ಒಂದು ಹಿಂದೊಮ್ಮೆ ನಂಬಿಸಿದ್ರಲ್ವಾ ಗುಜರಾತಿ ಮಾಡಲ್ ಅಂತ, ಅದೊಂದು ಗುಜರಿ ಮಾಡಲ್ಲು ನಾನು ಹೋಗಿದ್ದೀನಿ. ಇವತ್ತು KSRTC ನಂಬರ್ 1 ಕರ್ನಾಟಕದಲ್ಲಿದೆ, ಅಥವಾ IT-BT ಡಿಪಾರ್ಟ್ಮೆಂಟ್ ಇಡೀ ದೇಶಕ್ಕೆ ಕರ್ನಾಟಕ ನಂಬರ್ 1 ಇದೆ, ಅಥವಾ ಪೌರಾಡಳಿತ ಇಲಾಖೆ ಅವರೇ ಕೊಡುವಂಥ ಪ್ರಶಸ್ತಿ ಕರ್ನಾಟಕಕ್ಕೆ ಬರ್ತಾ ಇದೆ. ಇನ್ನೂ ಅನೇಕ ಇಲಾಖೆಗಳು ಕರ್ನಾಟಕ ನಂಬರ್ 1 ಇದೆಯಲ್ಲ. ಗುಜರಾತ್ ಮಾಡಲ್ ಅಂದಿದ್ರೆ ಇವತ್ತು ಇಡೀ ದೇಶಕ್ಕೆ ಅವರೇ ಆಗಿದ್ರಲ್ಲ ಮುಖ್ಯಮಂತ್ರಿ. ಒಟ್ಟಾರೆಯಾಗಿ ಈ ದೇಶದ ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಆಯಿತು, ಇದೊಂದು ಮಹಿಳೆಯರ ಸಬಲೀಕರಣ ಅಲ್ವಾ? ನಾನು ಗೌರವದಿಂದ ಹೇಳ್ತೀನಿ, ಅವರೆಲ್ಲ ಚುನಾವಣಾ ಪ್ರಚಾರ ಮಾಡಬೇಕಾದ್ರೆ ಮಾನ್ಯ ನರೇಂದ್ರ ಮೋದಿಯವರು ದೇಶಕ್ಕೋಸ್ಕರ ಮದುವೆನೇ ಆಗಿಲ್ಲ ಅಂತಂದ್ರು. ಬಟ್ ಮೊನ್ನೆ ಎಲೆಕ್ಷನ್ಲಿ ಮ್ಯಾರೇಜ್ ಅಫಿಡೇವಿಟ್ನ ಸಲ್ಲಿಕೆ ಮಾಡಿದಾರಲ್ವ, ಮೊದಲು ಅವರಿಗೆ ಅವರ ಒಂದು ಬದುಕಟ್ಟು ಕೊಡಿ, ನಮ್ಮ ಚಿಕ್ಕಮ್ಮ ಜಶೋದಬೇನವ್ರಿಗೆ. ಇಲ್ಲ ಅಂತಂದರೆ ಬೆಟರ್, ಅದಕ್ಕೂ ಕಾಯ್ದೆ ತಂದವ್ರು ನಾವೇ. ವಿಚ್ಛೇದನ ಕೊಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಮಾಡಿ. ನಿಮ್ಮ ಮನೆಯಲ್ಲೇ ನೀವು ಒಂದು ಶೋಷಣೆ ಮಾಡಿರ್ಬೇಕಾದ್ರೆ ನೀವು ಊರಿನ ಹೆಣ್ಣು ಮಕ್ಕಳಿಗೇನೋ ನ್ಯಾಯ ಕೊಡ್ತೀವಿ ಅಂತಂದ್ರೆ ಜನ ನಂಬುವಂತ ಈಗ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದಲ್ಲಿ ಬಹುತೇಕ ಕಡೆ ಪ್ರತಿಭಟನೆಗಳಾಗ್ತಾ ಇದೆ. ಜಸ್ಟ್ ಇವಾಗ ಹೋಗಿ ಬಂದ್ವಿ, ಜನಸಂಖ್ಯೆಯ ಅರ್ಧ ಪ್ರಮಾಣದಷ್ಟು ಜನಸಂಖ್ಯೆ ಹೆಣ್ಣು ಮಕ್ಕಳದಿದೆ, ಮಹಿಳೆಯರದಿದೆ. ಈಗ 50% ಕೇಳ್ತಾ ಇಲ್ಲ, 33% ಅಷ್ಟೇ ಕೇಳ್ತಾ ಇರೋದು. ಅಂದ್ರೆ 50% ಕೇಳಿಬಿಟ್ರೆ ಎಲ್ಲಿ ಪುರುಷ ಪ್ರಧಾನ ಸಮಾಜವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದೆ ಅನ್ನೋದು ಅವರ ಟೀಕೆ. ಏನ್ ಹೇಳ್ತೀರಿ? BJP ಮಹಿಳಾ ಮೋರ್ಚಾದವ್ರು ಮಾಡ್ತಾ ಇದ್ರ ಇವತ್ತು ನೋಡಿ, ಇದು ನಾವು ಅದಕ್ಕೆ ನಮ್ಮದು ಮ್ಯಾನಿಫೆಸ್ಟೋದಲ್ಲೇ ನಾವು ಹಾಕಿದ್ದೀವಿ 33% ರಿಸರ್ವೇಷನ್. ನಾವು ಮಹಿಳಾ ಮೀಸಲಾತಿ ವಿರೋಧಿಗಳಲ್ಲ, ಆದರೆ ಇವರು OBC ಸಮುದಾಯವನ್ನು ಸಂಪೂರ್ಣವಾಗಿ ಕುತ್ತಿಗೆಸ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟು ಜಾತಿ ಗಣತಿ ಆಗಬೇಕಲ್ವಾ? ಕೇಂದ್ರ ಸರ್ಕಾರ 2027 ಆಗತ್ತೆ ಅಂತ ಹೇಳಿದ್ರು ಜಾತಿ ಗಣತಿ. ಬಟ್ ಅದಕ್ಕಿಂತ ಮುಂಚೆ ಈ ವಿಧೇಯಕವನ್ನ ಮುಂದೆ ಮಾಡಿರೋದು ಎಷ್ಟು ಸರಿ? 2011 ಆಗಿದೆಯಲ್ವಾ, 2021 ಮಾಡಬೇಕಿತ್ತಲ್ವಾ? ಅವತ್ತು ಮಾಡಿದ್ರೆ ಇವ್ರ ಹಣೆ ಬರ ಇಡೀ ದೇಶಕ್ಕೆ ಗೊತ್ತಾಗಿರೋದು. ಯಾಕೆಂದ್ರೆ ಈ ದೇಶದಲ್ಲಿ 40 ಲಕ್ಷ ಜನಕ್ಕೂ ಹೆಚ್ಚು ಕೋವಿಡ್ ಅಲ್ಲಿ ಸತ್ತೋಗಿದ್ದಾರೆ.
ಇವರ ಒಂದು ಯುನೋ ಗವರ್ನೆನ್ಸ್ ಯಾವ ರೀತಿ ನೆಗೆದು ಬಿತ್ತು ಹೋಗಿತ್ತು ಅಂದಿದ್ರೆ 6 ತಿಂಗಳು ನರೇಂದ್ರ ಮೋದಿ ಅವರು ಒಳಗಡೆ ಸೇರಿದವ್ರು ಹೊರಗಡೆ ಬರಲಿಲ್ಲ. ಟ್ಯಾಗೂರ್ ಅವ್ರ ಥರ ಇಷ್ಟುದ ಗಡ್ಡ ಬಿಟ್ಕೊಂಡು ನೆಕ್ಸ್ಟ್ ಅಲ್ಲಿ ಇದಕ್ಕೆ ಹೋದ್ರು ಚುನಾವಣೆಗೆ, ವೆಸ್ಟ್ ಬೆಂಗಾಲ್ ಚುನಾವಣೆಗೆ. ಅಥವಾ ನೀವು ನರೇಂದ್ರ ಮೋದಿ ಅವರು ದೇಶದ ವಿಚಾರಣೆ ತಗೊಳ್ಳನ್ರಿ, ಏನಾದರೂ ಅವ್ರು ಇವತ್ತು ದೇಶದಲ್ಲಿ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಯೋಜನೆಗಳ ಉದ್ಘಾಟನೆಗೋಸ್ಕರ ಬಂದಿದ್ದಾರೆ, ಯಾವ್ದಾದ್ರು ಚುನಾವಣೆಗಳಿದ್ದಾಗ, ಅದೀಗ ಅಸ್ಸಾಂ ಚುನಾವಣೆ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ತಮಿಳುನಾಡು ಆಗಲಿ, ಕರ್ನಾಟಕ ಆಗಲಿ, ಪುದುಚೇರಿ ಆಗಲಿ, ಅಥವಾ ಬೇರೆ ಬೇರೆ ರಾಜ್ಯಗಳ ಚುನಾವಣೆ, ಬಿಹಾರ ಎಲ್ಲಿ ಪಹಲ್ಗಾಮ್ ದಾಳಿಯಾಗಿದೆ, ಬಿಹಾರ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾರೆ. ಈ ರೀತಿಯಾದಂಥ ವ್ಯವಸ್ಥೆಯನ್ನು ಇವರು ಮಾಡ್ಕೊಂಡು ಬಂದಿದ್ದಾರೆ. ಮೇಡಮ್, ಲೆಟ್ ಮೀ ಟಾಕ್. ಇವತ್ತೇನೋ ಪ್ರತಿಭಟನೆ ಅಂತ ಹೇಳ್ತಾ ಇದ್ದೀರಾ. ಫಸ್ಟ್ ಮಹಿಳೆಯವರ ದೌರ್ಜನ್ಯ ನಿಲ್ಬೇಕಲ್ವಾ? ಪೋಕ್ಸೋ ಕೇಸ್ ಯಾರ ಮೇಲಿದೆ? ಯಡಿಯೂರಪ್ಪನವ್ರ ಮೇಲೆ. ಪ್ರತಿಭಟನೆ ಮಾಡಲಿ. ವಿಧಾನಸೌಧ ಅಂದ್ರೆ ಒಂದು ಪವಿತ್ರವಾದಂಥ ಜಾಗ. ಆ ಜಾಗದಲ್ಲಿ ಹೋಗ್ಬಿಟ್ಟು ಅತ್ಯಾಚಾರ ಮಾಡಿದ್ದು ಮುನ್ರತ್ನ ಅಂತ ಒಂದು ಕೇಸ್ ಬಂತಲ್ವಾ? ಪ್ರತಿಭಟನೆ ಮಾಡಲಿ ಹೆಣ್ಮಕ್ಳೆಲ್ಲ. ಇವತ್ತು ಅವ್ರ ಪಾರ್ಟ್ನರ್ ಇರ್ತಕ್ಕಂಥದ್ದು NDAನಲ್ಲಿ JDS ಪಕ್ಷದವ್ರಲ್ವಾ? ಹಾಸನದ ಬೀದಿಗಳಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತಲ್ವಾ? ಹೋಗಿ ಅವ್ರ ಮನೆಗೆ ಕುಮಾರಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಆ ಮಹಿಳೆಯರು ಅವರು ಏನೋ NDA ಪಕ್ಷದ ಕಾರ್ಯಕರ್ತೆಯರು, ಈಗ ನಾನು JDS ಅನ್ನೋದಕ್ಕೆ ಹೋಗೋದಿಲ್ಲ, ಅವ್ರಿಗೊಂದು ಸಾಂತ್ವನ ಇಲ್ಲಿ, ಅವ್ರಿಗೊಂದು ಧೈರ್ಯ ತುಂಬಲಿ. ಇವತ್ತು ಹತ್ರಾಜು, ಉನ್ನಾವ ಇಲ್ಲೆಲ್ಲ ಅತ್ಯಾಚಾರಗಳಾಯ್ತಲ್ಲ, ಏನಾದರೂ ಈ BJP ಮಹಿಳಾ ಮೋರ್ಚಾದವ್ರು ಹೋರಾಟ ಮಾಡಿದ್ರ? ಬ್ರಿಜ್ ಭೂಷಣ್ ಅನ್ನೋನು ಒಲಿಂಪಿಕ್ಸ್ ಆಟಗಾರ್ತಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ನಲ್ಲ, ಇವ್ರೇನಾದ್ರೂ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರ? ಇವತ್ತು ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆಗಳು ಮಾಡಿದ್ರ ಹೆಣ್ಮಕ್ಳು ಇನ್ನೂ ಮರಣ ಮೃದಂಗ ಹತ್ಯೆಗಳಾಯ್ತಲ್ಲ, ಈ BJP ಯುವ ಮೋರ್ಚಾ ಏನಾದ್ರೂ ಅಲ್ಲಿಗೆ ಹೋಗಿ ಪ್ರತಿಭಟನೆ ಮಾಡಿದಾರ? ಇವತ್ತು ದೆಹಲಿ ರೈತರು ಕೂತ್ಕೊಂಡ್ರಲ್ಲ ಪ್ರತಿಭಟನೆಯಲ್ಲಿ, ಒಟ್ಟು 720 ಜನ ಸತ್ರಲ್ಲ, ಅದರಲ್ಲಿ ತಾಯಿಯಂದ್ರು ಹೆಣ್ಮಕ್ಳು ಪ್ರಾಣಾರ್ಪಣೆ ಮಾಡಿದ್ರಲ್ಲ, ಅವರ ವಿಚಾರವಾಗಿ ಏನಾದ್ರು ಪ್ರತಿಭಟನೆ ಮಾಡ್ತಾ ಇದ್ದಾರಾ? ಇವತ್ತು ದೇಶದಲ್ಲಿ ಅನೇಕ ಕಡೆ ಎಪ್ಸ್ಟೀನ್ ಫೈಲ್ ಅಂತಾನೆ ಬರ್ತಾ ಇದೆಯಲ್ಲ, ಹೆಣ್ಣು ಮಕ್ಳ ಮೇಲೆ ದೌರ್ಜನ್ಯ. ಯಾರ್ಯಾರ ಹೆಸರಿದೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಈಗ ಒಂದೊಂದೇ ವಿಡಿಯೋಗಳು ಬರ್ತಾ ಇದೆ, ಎಂಥದ್ದು ಮುಖಕ್ಕೆ ಮಸಾಜ್ ಮಾಡಿಸೋ ವಿಡಿಯೋ, ಮತ್ತಿನ್ನೊಂದೆಲ್ಲ ಬರ್ತಾ ಇದೆ. ಫಸ್ಟು ದೌರ್ಜನ್ಯಗಳನ್ನಿಲ್ಲಿ ಈ ಪುರುಷ ಪ್ರಧಾನ ಅಂತ ಹೇಳ್ಕೊಂಡು ಆಯ್ತು. ಮೇಡಮ್, ನನ್ನ ಸಿಂಪಲ್ ಕ್ವಶನ್, BJP 80ನೇ ಇಸ್ವಿನಲ್ಲಿ ಕರ್ನಾಟಕದಲ್ಲಿ ಹುಟ್ಟಲ್ವಾ? BJP ಇವತ್ತಿಂದು BJP ರಾಜ್ಯಾಧ್ಯಕ್ಷ ಯಾರೇಳಿ? ವಿಜಯೇಂದ್ರ ಅಂತ ಇದ್ದಾರಲ್ವಾ? AK ಸುಬ್ಬಯ್ಯನವರಿಂದ ಹಿಡಿದು, BB ಶಿವಪ್ಪನವರಿಂದ ಹಿಡಿದು, ಯಡಿಯೂರಪ್ಪನವರಿಂದ ಹಿಡಿದು, ಈಶ್ವರಪ್ಪ, ನಳಿನ್ ಕುಮಾರ್ ಕಟೀಲ್, ಜಗದೀಶ್ ಶೆಟ್ಟರು, ಇಷ್ಟು ಜನ ಆಗಿದಾರಲ್ಲ, ಏನಾದರೂ ಒಬ್ರನ್ನ ಮಹಿಳೆಯರು ಮಾಡಿದ್ದಾರೆ? ಅಥವಾ ಇವ್ರು ರಾಷ್ಟ್ರೀಯ BJP ಅಧ್ಯಕ್ಷರು ಅಂತ ಬರ್ತಾರಲ್ಲ, ಅದರಲ್ಲಿ ಒಬ್ರು SC ಸಮುದಾಯದವ್ರನ್ನ, ಬಂಗಾರು ಲಕ್ಷ್ಮಣನವ್ರನ್ನ ಬಿಟ್ಟು ಇವತ್ತಿನ ತನಕ SC ST ಸಮುದಾಯಕ್ಕೆ, OBC ಸಮುದಾಯಕ್ಕೆ ಇವ್ರೇನಾದ್ರು ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆ ಕೊಟ್ಟಿದ್ದಾರೆ? ಮಹಿಳೆಯರು ಬಿಡಿ, ನೀವು ಪುರುಷರಲ್ಲೇ ನೀವು ಜಾತಿ ಧರ್ಮದ ತಾರತಮ್ಯಗಳನ್ನ ಮಾಡ್ತಾ ಇದ್ದು ನಿಮಗೆ ಯಾವ ಒಂದು ನೈತಿಕತೆ ಇಲ್ಲ. ಈ ಬಿಲ್ ಫೈಲ್ ಆಗ್ತದೆ ಅಂತ ಗೊತ್ತಿದ್ರು ಸಮೇತ ನಿಮ್ಮಲ್ಲಿ ಪ್ರಾಡಕ್ಟು ಇಲ್ಲ, ಮಾರ್ಕೆಟಿಂಗ್ ಮಾಡೋದಕ್ಕೆ ಈ ರೀತಿ ಪ್ರೊಪಗಂಡ ಬಿಟ್ಟು ಬೇರೆ ಯಾವುದೋ ಅಜೆಂಡಾಗಳಿಲ್ಲ. ಇದೊಂದು ಅಜೆಂಡಾ ಸೆಟ್ ಮಾಡುವಂತ ಕೆಲಸವನ್ನ BJP ಮಾಡಿದೆ. ಖಂಡಿತವಾಗ್ಲೂ ಜನ ಪ್ರಜ್ಞಾವಂತರಿದ್ದಾರೆ, ಜನರಿಗೆ ಗೊತ್ತಿದೆ ಯಾವ ರೀತಿ ನಮ್ಮ ದೇಶದ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಒಂದು ರೀತಿಯ ಧರ್ಮಗುರು ನರೇಂದ್ರ ಮೋದಿ ಅವರು ಅದಕ್ಕೆ ಮಸೂದೆಯನ್ನ ತಂದು ಬಿಟ್ರೆ ಅವರ ಏನು ಅಧಿಕಾರಾವಧಿಯಲ್ಲಿ ಬಂದ್ಬಿಡ್ತು, ಅದು ನಿಮ್ಮ ಕೆಂಗಣ್ಣಿಗೆ, ನಿಮ್ಮ ಕೋಪ ಕಾರಣ ಅನ್ನೋದು ಮತ್ತೊಂದು ವಾದ BJP ಅವ್ರದ್ದು. ಯಾವ ಧರ್ಮಗುರು? ಇದು BJP ಅವರ ಒಂದು ವಾದ. ಅಲ್ಲ, ನರೇಂದ್ರ ಮೋದಿ ಅವರು ಯಾವ ಧರ್ಮಕ್ಕೆ ಗುರು? ಅಂದ್ರೆ ಹಿಂದೂಗೆ ಸಂಬಂಧಪಟ್ಟ ಹಾಗೆ. ನರೇಂದ್ರ ಮೋದಿ ಅವರು ಹಿಂದೂಗಳಿಗೆ ಮಾತ್ರ ಪ್ರಧಾನಿನ? ನಾವಿರೋದು ಸಂವಿಧಾನದ ಅಡಿಯಲ್ಲಲ್ವಾ, ಮನುವಾದ ಅಡಿಯಲ್ಲಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೋಟಿಂಗ್ ಅಲ್ಲಿ ಎಲ್ಲ ಧರ್ಮದವರು ನರೇಂದ್ರ ಮೋದಿ ಅವರಿಗೆ ಅಥವಾ ಅವ್ರ ಪಕ್ಷದವರಿಗೆ ವೋಟ್ ಹಾಕಿದಾರಲ್ವಾ. ಸಿ ಈಸ್ ನಾಟ್ ಬಿಲಾಂಗ್ಸ್ ಟು ಒನ್ ಕಮ್ಯುನಿಟಿ. ಅವರು ಒಂದು ಅವರ ಧರ್ಮ ಹಿಂದೂ, ನನ್ನ ಧರ್ಮ ಹಿಂದೂ, ಆದ್ರೆ ಅವರು ದೇಶದ ಪ್ರಧಾನಿ, ಸರ್ವ ಧರ್ಮ ಜಾತಿಗಳ ಪ್ರಧಾನಿ ಆಗಿರ್ತಕ್ಕಂಥದ್ದು, ಸಾಂವಿಧಾನಿಕ ಹುದ್ದೆನಲ್ಲಿ ಇರ್ತಕ್ಕಂಥದ್ದು. ನೋಡಿ ಅಂಧಭಕ್ತರು ಯಾವ ಲೆವೆಲ್ಗೆ ಹೋಗಿ ಥಿಂಕ್ ಮಾಡ್ತಾರೆ ಅಂತೇಳಿ. ಒಟ್ಟಾರೆ ಇವರು ಆಯ್ತು ಮೇಡಮ್, ಸಿಂಪಲ್. ಇವತ್ತು ರಾಜ್ಯ ಕೇಂದ್ರ ಸಚಿವರಲ್ಲಿ 57 ಪೋರ್ಟ್ಫೋಲಿಯೋ ಇದೆ, 57 ಜನ. ಅದರಲ್ಲಾದ್ರೂ 33% ಅಂತಂದ್ರೆ ಎಷ್ಟು ಕೊಡಬೇಕು? ಮಿನಿಮಮ್ ಒಂದು 25 ಕೊಡ್ಬೇಕಲ್ವಾ? 25 ಕೊಡ್ಬೇಕಲ್ವ? 33%. ಇವತ್ತಲ್ಲಿರೋದು 5 ಜನ, ಇನ್ಕ್ಲೂಡಿಂಗ್ ಶೋಭಾ ಕರಂದ್ಲಾಜೆ ಅವರು. ಇವತ್ತು ಇವ್ರದ್ದು ಕೇಂದ್ರದ ಕ್ಯಾಬಿನೆಟ್ ಅಲ್ಲಿ, ಅಂದ್ರೆ ರಾಜ್ಯ ಸಚಿವರು ನಾ ಹೇಳಿದ್ದು, ಈಗ ಸೋಮಣ್ಣ ಇದ್ದಾರಲ್ವಾ, ಶೋಭಾ ಕರಂದ್ಲಾಜೆ ಇದ್ದಾರಲ್ಲ, ಆ ಸಚಿವ ಸ್ಥಾನ 57 ಇದೆ. ಇನ್ನು ಕೇಂದ್ರ ಕ್ಯಾಬಿನೆಟ್ನಲ್ಲಿ ಒಟ್ಟು 31 ಪೋರ್ಟ್ಫೋಲಿಯೋ ಇದೆಯಲ್ವಾ. 30% ಅಂತಂದ್ರೆ ಏನಿಲ್ಲ ಅಂತಂದ್ರೆ ಒಂದು 10 ರಿಂದ 11 ಕೊಡ್ಬೇಕಲ್ವಾ. ಇವರಲ್ಲಿ ಇರೋದು ಕೇವಲ 2 ಜನ. ಒಬ್ರು ನಿರ್ಮಲಾ ಸೀತಾರಾಮನ್, ಇನ್ನು ಅನ್ನಪೂರ್ಣ ದೇವಿ ಅಂತ ಮಹಿಳಾ ಮತ್ತು ಮಕ್ಕಳ ಸಚಿವರು ಒಬ್ರು ಇದ್ದಾರೆ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ನೀವು ನಿಮ್ಮ ಸಚಿವ ಕ್ಯಾಬಿನೆಟ್ ಅಲ್ಲೂ ಕೊಟ್ಟಿಲ್ಲ, MP ಟಿಕೆಟ್ ಅಲ್ಲೂ ಕೊಟ್ಟಿಲ್ಲ, MLA ಟಿಕೆಟ್ ಅಲ್ಲೂ ಕೊಟ್ಟಿಲ್ಲ, ಅಥವಾ ನಿಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನ ಮತ್ತಿನ್ನೊಂದರಲ್ಲೂ ಕೊಟ್ಟಿಲ್ಲ. ನೀವು ಏನಾದರೂ ಮಹಿಳೆಯರಿಗೆ ಸಮಾನತೆ ಒಂದು ನಾವು ನೋಡಿ ಪ್ರಧಾನಿನ ಇವತ್ತು ಅವ್ರು ಹೇಳ್ಬೋದು, ತೋರಿಕೆಗೆ ದ್ರೌಪದಿ ಮುರ್ಮು ಅವ್ರನ್ನ ಅಲ್ಲಿ ಕೂರಿಸಿದಾರಲ್ವಾ. ಅದೇ ಒಂದು SC ST ಅಥವಾ OBC ಕಮ್ಯುನಿಟಿಯವರಿಗೆ ನಾವು ನ್ಯಾಯ ಕೇಳ್ತಾ ಇರೋದಲ್ವಾ. ರಾಷ್ಟ್ರಪತಿ ಅವರು ಅವ್ರ ವಿವೇಚನೆಗೆ ಹೋದಾಗ ಖಂಡಿತ ಅವರು ಸಮೇತ ಸಹಿ ಹಾಕೋದಿಲ್ಲ. ನಾವು ಕೇಳ್ತಾ ಇರೋದು, ಜನಗಣತಿ ಮಾಡಿ, ಜಾತಿ ಗಣತಿ ಮಾಡಿ, ಪರ್ಸೆಂಟೇಜ್ ಆಫ್ ಮೀಸಲಾತಿ ಇಂತಿಂಥ ಕಮ್ಯುನಿಟಿಗೆ ಅಂತ ನೀವು ಕೊಡಿ.
ಯಾಕೆಂದರೆ ಹೆಣ್ಣುಮಕ್ಳು ಇವತ್ತು 15 ಲಕ್ಷ ಜನ ಪಟ್ಟಣ ಪಂಚಾಯತಿ ಅಲ್ಲಿ ಇಲ್ಲಿ ಬಂದು ಸ್ವಾವಲಂಬನೆಯಾಗಿ ರಾಜಕೀಯವಾಗಿ ಬದುಕುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ನಿಮ್ಮ ಕ್ಯಾಬಿನೆಟ್ಟಲ್ಲಿ ಇಬ್ಬರು, ರಾಜ್ಯ ಕ್ಯಾಬಿನೆಟ್ಟಿಗೆ ಬರೋದ್ರಲ್ಲಿ ಕೇವಲ 5 ಜನ ಕೊಟ್ಟು ಇರೋ 80 ಪೋರ್ಟ್ಫೋಲಿಯೋಗಳಲ್ಲಿ ಕೇವಲ 7 ಜನ ಮಹಿಳೆಯರು ಕಂಡಿದ್ದ, ಅಥವಾ ಸಂಸತ್ತಲ್ಲಿ ಟಿಕೆಟ್ ಕೊಡ್ಬೇಕಾದ್ರೆ ಒಬ್ಬರೇ ಶೋಭಾ ಕರಂದ್ಲಾಜೆ ಕಂಡಿದ್ದ, 9 ಜನ ಕೊಡ್ಬೇಕಲ್ವಾ? ಇದು ಕೇವಲ BJPಯ ಪ್ರೊಪಗಂಡ. ರಾಜ್ಯದ ಜನ, ದೇಶದ ಜನ ಈ ಜಾದೂಗಾರನ, ಮೆಜಿಷಿಯನ್ನ ಏನು ನಾಟಕ ಜಾದೂ ಮಾಡ್ತಾ ಇದ್ದಾರಲ್ಲ, ಹಿಂಗೇನೋ ಮಾಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಇವತ್ತು ಅವರ ಪರವಾಗಿ ಏನೋ ಧರ್ಮಗುರುನೋ ವಿಶ್ವಗುರುನೋ ಇನ್ಯಾವ ಗುರುನೋ ನಮಗೆ ಗೊತ್ತಿಲ್ಲ, ಆ ಗುರುಗಳಿಗೆ ಅಷ್ಟೊಂದು ತಾಕತ್ತಿದ್ದಿದ್ರೆ ಬಿಡ್ಬೇಕಿತ್ತಲ್ಲ. 361 ಓಟು 300 ದಾಟ್ಲಿಲ್ಲಲ್ಲ ರೀ. ನಾವು ವಿರೋಧ ಪಕ್ಷದಲ್ಲಿದ್ದು 238 ಓಟ್ ತಗೊಂಡಿದೀವಲ್ವಾ. ನಮ್ಮನ್ನ ಏನು ಕಾಂಗ್ರೆಸ್ನ ಭಾರತದಿಂದಲೇ ಮಾಯ ಮಾಡ್ತೀವಿ ಅಂದವ್ರಿಗೆ ವಿರೋಧ ಪಕ್ಷದ ಪವರ್ ಏನು, ತಾಕತ್ತೇನು ಅಂತ ಹೇಳ್ಬಿಟ್ಟು ಸಂಸತ್ತಲ್ಲಿ ನಾವು ತೋರಿಸಿದೀವಿ. ಹಾಗೆ ಸಂಸತ್ನ ಹೊರಗಡೆನೂ ಜನರಿಗೆ ನಾವು ತಿಳುವಳಿಕೆಗಳನ್ನ ಹೇಳುವಂಥ ಕೆಲಸವನ್ನ ಮಾಡ್ತೀವಿ. ಇದೊಂದು ಮಹಿಳೆಯರ ದಿಕ್ಕು ತಪ್ಪಿಸುವಂಥ ಕೆಲಸ. ಇದೊಂದು ಇವ್ರ ಹತ್ರ ಮೀಸಲಾತಿ. ಅದೇ ಅವತ್ತು ಸ್ವಾತಂತ್ರ್ಯ ಬಂದಾಗಲೇ ನೋಡಿ, ವೋಟಿಂಗ್ ಪವರ್ ಕೊಟ್ಟವ್ರು ಕಾಂಗ್ರೆಸ್ನವ್ರಿ, ಅವತ್ತು ಹಿಂದೂ ಕೋಡ್ ಬಿಲ್ ವಿರೋಧ ಮಾಡಿದವ್ರು RSSನವ್ರಿ. ಅವ್ರಿಗೂ ನಮಗೂ ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ನೀವು ಅನಾವಶ್ಯಕ, ಯಾಕೆಂದ್ರೆ ಅವ್ರು ಸೋಲ್ತೀವಿ ಅಂತ ಗೊತ್ತಿದ್ರು ಈ ಪ್ರೊಪಗಂಡ ತಂದಿರ್ತಕ್ಕಂಥದ್ದೇ ಒಂದು, ಅದರಲ್ಲೂ ಮೀಸಲಾತಿಯನ್ನ ಕೊಡಬಾರ್ದು ಅಂತ ಅನ್ಕೊಂಡಿದ್ದಾರಲ್ಲ, ಇದೇ ಒಂದು ದೇಶದ್ರೋಹದ ಕೃತ್ಯ. ಓಕೆ, ಕೊನೆಯದಾಗಿ ಸರ್, ಮಹಿಳೆಯರಿಗೆ ಹಾಗಾದ್ರೆ ಮೀಸಲಾತಿ ಕೊಡೋದಕ್ಕೆ ನಿಮ್ಮ ಪಕ್ಷದಿಂದ ಯಾವುದೇ ಬೇಸರ ಇಲ್ಲ ಅನ್ನೋದು ನಿಮ್ಮ ಮಾತು. ವಿ ಆರ್ ದ ಫೌಂಡರ್. ನಾವೇ ಫೌಂಡೇಶನ್ ಹಾಕಿದ್ದು. ನಾವು ಪಂಚಾಯತ್ ರಾಜಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ 33% ರಿಸರ್ವೇಶನ್ ಕೊಟ್ಟಿದ್ದೀವಿ. ಮೋದಿಜಿ ನಿಮಗೆ ಅವಕಾಶ ಇತ್ತಲ್ಲ 2023ರಲ್ಲಿ, ಅದೇನೋ ಅಂಕಿತ ಸಹಿ ಅಂತ ಆಯ್ತಲ್ಲ, ಆ ಬಿಲ್ ಯಾವುದು? ಅಥವಾ ಈಗ ತಂದಿರೋ ಬಿಲ್ ಯಾವುದು? ಅಥವಾ ನೀವು ನೆನ್ನೆ ಬಂದ್ಬಿಟ್ಟು ಕಾಂಗ್ರೆಸ್ 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 ಅಂತ 150 ಸರಿ ಹೇಳಿದ್ರಲ್ಲ 8:30 ಗಂಟೆ PM. ನೀವು 8:30 ಗಂಟೆಗೆ ಬಂದು ಅದನ್ನೇ ಹೇಳೋದಕ್ಕೆ ನಿಮ್ಮಲ್ಲಿ ಸಂಖ್ಯೆ ಬಲ ಇದ್ರೆ ಮಾತ್ರ ಪ್ರಯತ್ನ ಪಡಬೇಕು. ನಾನೊಂದು ಇಷ್ಟು ದೂರ ಹೋಗ್ಬೇಕಂದ್ರೆ ನನ್ನ ಗಾಡಿಗೆ ಪೆಟ್ರೋಲ್ ಇರಬೇಕಲ್ವಾ? ಖಾಲಿ ಡಬ್ಬ ಪೆಟ್ರೋಲೇ ಇಲ್ಲ. ಮೋದಿ ಅವರಿಗೆಲ್ಲ ಗೊತ್ತಿತ್ತು ಮೇಡಮ್. ಇಟ್ ಈಸ್ ಎ ಕ್ವೈಟ್ ಕಾಮನ್ ಥಿಂಗ್. ಅವ್ರದ್ದೊಂದು ನಂಬರ್ ಸ್ಟ್ರೆಂತ್ ಅಂತ ಬರುತ್ತಲ್ವಾ, ಯಾವುದು ಕದ್ದು ಮುಚ್ಚಿ ಮಾಡೋದಲ್ಲ. ಈಗ ಒಂದು ಟಿಕೆಟ್ ದರ ಅಂದರೆ ಇಷ್ಟೊಂದು ಫಿಕ್ಸ್ ಆಗಿರುತ್ತಲ್ವಾ. ನಾ ಬಸ್ಸಿಗೆ ಹತ್ತೋದಕ್ಕೂ ಮೊದಲು ನಾನು ಜಾಬಲ್ಲಿ ನೋಡ್ಕೊಳ್ತೀನಿ, ನಾನು ಇಲ್ಲಿಗೆ ಹೋಗಿ ಮುಟ್ಬೋದು ಅಂತೇಳಿ. ನಿಮ್ಮ ಹತ್ರ ಟಿಕೆಟಿಗೆ ಕಾಸಿಲ್ಲ, ನಾನು ಇಲ್ಲಿಂದ ಅಮೆರಿಕಕ್ಕೆ ಹೋಗ್ತೀನಿ ಅಥವಾ ಬೆಂಗಳೂರು ಏನೋ ಮೈಸೂರಿಗೆ ಹೋಗ್ತೀನಿ ಅಂದರೆ ಹೆಂಗಾಗುತ್ತೆ? ಫಸ್ಟು ನಿಮ್ಮಲ್ಲಿ ಆ ಸಂಖ್ಯೆ ಬಲ ಇಟ್ಕೊಳ್ಳಿ. ಈ ಪ್ರೊಪಗಂಡಗಳು ಜನ ನಂಬುವುದಿಲ್ಲ. ಆದರೆ ನಾವು ಮಹಿಳಾ ಮೀಸಲಾತಿಯ ಪರವಾಗಿದ್ದೀವಿ. ಆದರೆ ಜಾತಿ ಗಣತಿ ಆಗಲಿ ಜನಗಣತಿ ಆಗಲಿ ಅದ್ರ ಮೇಲೆ ನೀವು ಮಾಡಿ, ನಾವೇ ಮುಂದೆ ನಿಂತು ಚಪ್ಪಾಳೆ ತಟ್ತೀವಿ. ಈವನ್ ಟುಡೇ ನರೇಂದ್ರ ಮೋದಿ ಸಾಹೇಬರು ಇವತ್ತು ಮಾಡ್ತಾರ, ಎಸ್ ವಿ ಆರ್ ರೆಡಿ ಟು ಡೂ. ಯಾವುದು 543 ಕ್ಷೇತ್ರ ಇದೆಯಲ್ಲ, ಅದರಲ್ಲಿ 33% ರಿಸರ್ವೇಷನ್, ಜೊತೆಗೆ ಆ ಜಾತಿಗಳಿಗೆ ನೀವು ಅವರಿಗೆ ಮೀಸಲಾತಿ ಕೊಟ್ಟರೆ ನಾವು ಇವತ್ತು ನಿಮ್ಮ ಜೊತೆಗಿದ್ದೀವಲ್ಲ. ನೀವು ಅವತ್ತು ಯಾವುದು ಪುಲ್ವಾಮಾ ಅಂದಾಗ ನಿಮ್ಮ ಜೊತೆಗಿದ್ವಿ ಸ್ವಾಮಿ, ಪಹಲ್ಗಾಮ್ ವಿಚಾರದಾಗ ನಿಮ್ಮ ಜೊತೆಗಿದ್ವಿ. ಆದರೆ ನಿಮ್ಮಲ್ಲಿ ನಿಮ್ಮ ಗೆಳೆಯ ಬಂದು ಟ್ರಂಪ್ ಯುದ್ಧ ನಿಲ್ಲಿಸು ಅಂತ ಯಾರು ಹೇಳಿದ್ರಾ? ಕಾಂಗ್ರೆಸ್ ಯಾವತ್ತು ದೇಶದ ಪರವಾಗಿದೆ, ದೇಶದ ಜೊತೆಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದು ನಾವು, ಸಂವಿಧಾನ ಕೊಟ್ಟಿದ್ದು ನಾವು, ರಾಷ್ಟ್ರಗೀತೆ ಕೊಟ್ಟಿದ್ದು ನಾವು, ರಾಷ್ಟ್ರಧ್ವಜ ಕೊಟ್ಟಿದ್ದು ನಾವು. ಇಂಥದ್ರಲ್ಲಿ ಮಹಿಳೆಯರಿಗೆ ಒಂದು ಬದುಕಾಗ್ತದೆ ಅಂತಂದರೆ ವಿ ಆರ್ ಆಲ್ವೇಸ್ ವಿತ್ ಈ ಭಾರತಾಂಬೆಯ ಹೆಣ್ಣು ಮಕ್ಕಳ ಪರವಾಗಿ ಕಾಂಗ್ರೆಸ್ ಸದಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಗಮನಿಸಿದ್ರೆ ಇಷ್ಟೊತ್ತು ಕೂಡ ಕೈ ವಕ್ತಾರರಾದಂತಹ ದರ್ಶನ್ ಅವರು ಮಾತನಾಡ್ತಾ ಇದ್ರು. ಅಂದ್ರೆ ಒಂದು ಕಡೆ ಬಿಜೆಪಿಯವರು ಇದಕ್ಕೆ ವಿರುದ್ಧವಾಗಿ ಪ್ರತಿಭಟನೆಯನ್ನ, ಅಂದ್ರೆ ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಮೋಸ ಆಗ್ತಿದೆ ಅನ್ನುವಂತ ರೀತಿಯಲ್ಲಿ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ನಾವೆಲ್ಲದಕ್ಕೂ ಸಿದ್ಧರಿದ್ದೀವಿ, ನಾವು ಒಪ್ಕೊಳ್ತೀವಿ ಮೀಸಲಾತಿಗೆ ಅಂತ ಹೇಳ್ತಾ ಇದ್ರು. ವೀಕ್ಷಕರೇ, ಹೇಳ್ರಪ್ಪೋ ಹೇಳಿ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಮಹಿಳಾ ಮೀಸಲಾತಿಯ ಬಗ್ಗೆ ಸವಿಸ್ತರವಾಗಿ ಮಾಹಿತಿಯನ್ನ ನಾವು ನಿಮಗೆ ಕೊಟ್ಟಿದ್ದೀವಿ ಅಂತ ಅನ್ಕೊಳ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ತೊಟ್ಟಿಲನ್ನ ತೂಗುವ ಕೈ ಇಡೀ ದೇಶವನ್ನೇ ಆಳಬಲ್ಲದು ಅನ್ನುವ ರೀತಿಯಲ್ಲಿ ಮಹಿಳೆಯರಿಗೆ ರಾಜಕೀಯವಾಗಿ ಮುಕ್ತವಾದ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿ ಈಗ ಆಕ್ರೋಶಗಳು, ಪ್ರತಿಭಟನೆಗಳು ಬಿಜೆಪಿ ಮಹಿಳಾ ಮೋರ್ಚಾದಿಂದ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಸರ್ಕಾರದ ವತಿಯಿಂದ, ಅಂದ್ರೆ ನಾವು ಮೊದಲಿಂದ ಸುಮಾರು ದಶಕಗಳಿಂದ ಕಾಲದಿಂದಲೂ ಕೂಡ ಕೈ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳನ್ನ ಕೊಟ್ಟಿದ್ದೀವಿ. ಮಹಿಳಾ ಮೀಸಲಾತಿಯ ಬಗ್ಗೆ ಕೂಡ ನಮಗೆ ಯಾವುದೇ ಬೇಸರ ಇಲ್ಲ, ಅದನ್ನ ಕೊಡೋದಕ್ಕೆ ನಾವು ರೆಡಿ ಇದೀವಿ. ಆದ್ರೆ ಕ್ಷೇತ್ರ ಮರುವಿಂಗಡಣೆ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಅಸಮಾಧಾನ ಇದೆ, ಹೀಗಾಗಿ ಬಿಲ್ ಅನ್ನ ಅಂಗೀಕಾರ ಮಾಡೋದಕ್ಕಾಗೋದಿಲ್ಲ ಅನ್ನೋದಾಗಿ ಕೂಡ ಮಾತುಗಳನ್ನ ಆಡಿರೋದನ್ನ ಕೇಳಿಸ್ಕೊಂಡಿದ್ರಿ. ಮುಂದಿನ ವಾರ ಮತ್ತೊಂದು ವಿಚಾರದ ಮುಂದೆ ನಾನು ನಿಮ್ಮ ಮುಂದೆ ಹಾಜರಾಗಿರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.